ಭಾಳಷ್ಟು ಮಂದಿಗೆ ಹೋಪ್ಸ್ ಇದ್ದಿಲ್ಲ ನನ್ನ ಮೇಲೆ. ಯಡಿಯೂರಪ್ಪ ಕೂಡ ನನ್ನ ಮೇಲೆ ಅವ್ರ ಮೇಲೆ ಗೆಲ್ತೀನಿ ಅಂತ ಒಂದು ನಂಬಿಕೆ ಇದ್ದಿಲ್ಲ. ಜಿಲ್ಲಾಧ್ಯಕ್ಷ ಆಗಿದ್ದಾಗಲೂ ಹಳ್ಳಿಗಳ ಪ್ರವಾಸ ಮಾಡ್ತಿದ್ದೆ ನಾನು, ಇಡೀ ಜಿಲ್ಲೆ. ಆವಾಗ ಹರಪನಹಳ್ಳಿಗೆ ನಾವು ನೋಡಿದಾಗ ಭಾಳ ಅತಿ ಹಿಂದುಳಿದಂತ ಅನಿಸ್ತಿತ್ತು ನನಗೆ. ಆಳು ಬಿದ್ದ ಮನೆಗಳಾಗಿರಲಿ, ರಸ್ತೆಗಳು ಡೆವಲಪ್ಮೆಂಟ್ ಇಲ್ಲ, ಈ ರೀತಿ ಒಂಥರ ವಾತಾವರಣ ನೋಡಿದರೆ ಇದೇನಪ್ಪ ಇಷ್ಟು ಬ್ಯಾಕ್ವರ್ಡ್ ಇದೆ, ನನಗೆ ದೇವರ ಅವಕಾಶ ಸಿಕ್ಕರೆ ಏನೋ ಒಂದು ಮಾಡಬೇಕು ಅಂತ. ಈ ಸರ್ಕಾರ ಏನಾಗಿದೆ, MP ಎಲೆಕ್ಷನ್ ಬಂದಾಗ 2,000 ರೂಪಾಯಿ ಹಾಕೋದು, ಮತ್ತೆ ಸ್ಟಾಪ್ ಮಾಡೋದು, ಒಂದು 4 ತಿಂಗಳಾದಮೇಲೆ ಮತ್ತೆ ಹಾಕೋದು, ಕೆಲವು ಮಂದಿಗೆ ಹಾಕೋದು, ಕೆಲವು ಮಂದಿ ಹಾಕೋದಿಲ್ಲ. ಈ ರೀತಿ ಗೊಂದಲ ಮಾಡ್ತಿದ್ದಾರೆ, ಮಾತಿನ ಪ್ರಕಾರ ನಡ್ಕೊತಾ ಇಲ್ಲ ಸರ್ಕಾರ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನು ಮತ್ತು 2.5 ವರ್ಷ ಕಳೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಜೊತೆಯಲ್ಲಿ ಕೂಡ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವಿಷಯಗಳನ್ನು ಮತ್ತು ಈ ರಾಜ್ಯ ಸರ್ಕಾರ ಬಂದಾಗಿಂದ ಈ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಸಿಗ್ತಾ ಇರುವಂಥ ಗ್ಯಾರಂಟಿ ವಿಷಯದಲ್ಲಿ ಜನಸಾಮಾನ್ಯರು ಏನು ಅನ್ಕೊತಾ ಇದ್ದಾರೆ ಮತ್ತು ಮಾಜಿ ಶಾಸಕರ ಕಾರ್ಯವೈಖರ್ಯಗಳ ಬಗ್ಗೆ ಮತ್ತು ಮಾಜಿ ಸಚಿವರು ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥವರಾಗಿರಲಿ ಮತ್ತು ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಡಿಫೀಟ್ ಆಗಿರ್ತಕ್ಕಂಥವರಾಗಿರಲಿ, ಆ ಸಮಯದಲ್ಲಿ ಅವರು ಜನಸಾಮಾನ್ಯರಿಗೆ ಮತ್ತು ಕ್ಷೇತ್ರ ಜನತೆಗೆ ಯಾವ ರೀತಿ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾ ಇದೆ. ಇಂದು ನಮ್ಮ ಜೊತೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕರುಣಾಕರ್ ರೆಡ್ಡಿ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಇವ್ರ ಬಗ್ಗೆ ಹೇಳ್ತಾ ಹೋದರೆ ನನಗೆ ಭಾಳಷ್ಟು ವಿಚಾರಗಳನ್ನು ಹೇಳಬೇಕಾಗ್ತದೆ. ಆದರೆ ಒಂದು ತಾಸು 2 ತಾಸಿನಲ್ಲಿ ಮುಗಿಯುವಂಥ ಸಂದರ್ಶನ ಕೂಡ ಅಲ್ಲ, ಅಷ್ಟು ಇತಿಹಾಸಗಾರಕ ಇವರು. ಅಂದರೆ ಕ್ಷೇತ್ರ ಜನತೆಗೆ ಕೊಟ್ಟಿರ್ತಕ್ಕಂಥ ಸಮಯ, ಡೆವಲಪ್ಮೆಂಟು, ಅಭಿವೃದ್ಧಿ, ಮಗದೊಂದು, ಆಮೇಲೆ ಕ್ಷೇತ್ರದಲ್ಲಿ ಇವರು ಒಂದು ರೀತಿಯಿಂದ ರೋಲ್ ಮಾಡಲ್ ವ್ಯಕ್ತಿ. ಇವೆಲ್ಲ ಲೆಕ್ಕಾಚಾರ ಇಟ್ಟುಕೊಂಡು ರಾಜಕೀಯ ಜೀವನ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಿರಲಿ ಮತ್ತು ಕುಟುಂಬಕ್ಕೆ ಸಮಯ ಕೊಡುವುದಾಗಿರಲಿ ಮತ್ತು ತಮ್ಮ ಆರೋಗ್ಯದ ಕಡೆ ಗಮನ ಆಗಿರಲಿ ಮತ್ತು ರಾಜಕೀಯ ಮುಂದಿನ ದೂರದೃಷ್ಟಿಕೋನ ವಿಷಯದಲ್ಲಿ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಕರುಣಾಕರ್ ರೆಡ್ಡಿ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ನೀವು ಚೆನ್ನಾಗಿದ್ದೀರಿ? ಫೈನ್ ಸರ್, ಎಲ್ಲ ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ. ಸರ್ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಎಷ್ಟು ವಯಸ್ಸು ಇರ್ಬೋದು ಸರ್ ಈಗ? 63 ವಯಸ್ಸು. ಅದು ಎಷ್ಟು ಆಕ್ಟಿವ್ ಆಗಿದ್ದೀರಲ್ಲ ಸರ್? ಎಷ್ಟು ಗಂಟೆಗೆ ಹೇಳ್ತೀರಿ ಸರ್ ಮುಂಜಾನೆ? ನನಗೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋ ಅಭ್ಯಾಸ ಇದೆ. ಇನ್ನ ಕೆಲಸ ಇದ್ರೆ 3:30-4 ಗಂಟೆ ಕೂಡ ಹೊರಗಡೆ ಹೋಗ್ಬೇಕು, ಇಲ್ಲಿ ಕ್ಷೇತ್ರಕ್ಕೆ ಬರಬೇಕು, ಇಲ್ಲ ಬೆಂಗಳೂರು ಅಂತದಿದ್ರೆ ಇನ್ನೂ ಅಲ್ಲೇ ಕೂಡ ಎದ್ದು. ಹೌದಾ ಸರ್? ಹಾಗಾದರೆ ನಿದ್ದೆ ಕಡಿಮೆ ನಿಮಗೆ ಹಾಗಾದರೆ? ಸರ್, ಇದು ಯೋಗಾಸನ ಮತ್ತು ಜಾಗಿಂಗು, ಜಿಮ್ಮಿಂಗು? ಯೋಗ ಮಾಡ್ತೀನಿ ಅಷ್ಟೇ. ಹಾಂ ಸರ್. ಎಷ್ಟು ತಾಸು ಮಾಡ್ತೀರಾ ಸರ್ ಯೋಗಾಸನ? ಎಷ್ಟು ಒಂದು ಹಾಫ್ ಆನ್ ಅವರ್ ಮಾಡ್ತೀರಿ. ಸರಿ ಸರ್, ನನ್ನ ರಾಜಕೀಯ ಪ್ರಶ್ನೆಕ್ಕಿಂತ ನನ್ನ ವೈಯಕ್ತಿಕ ಜೀವನದ ಕಡೆ ಸ್ವಲ್ಪ ಕೇಳೋದು ನನಗೆ ಆಸಕ್ತಿ ಭಾಳ. ಕರುಣಾಕರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು. ಎಸ್ ಸರ್. ಎಲ್ಲಿಂದ ಪ್ರಾರಂಭ ಆಯ್ತು ಸರ್ ನಿಮ್ಮ ಜೀವನ? ನಂದು 96ರಲ್ಲಿ ನಾನು ರಾಜಕೀಯ ಪ್ರವೇಶ. ಅಲ್ಲ ಸರ್, ಅದಕ್ಕಿಂತ ಹಿಂದಗಡೆ ನೀವು ಕಲ್ತಿರ್ತಕ್ಕಂಥ ಶಿಕ್ಷಣ ಮತ್ತು ನಿಮ್ಮ ತಂದೆಯವರ ಮಾರ್ಗದರ್ಶನ, ನಿಮ್ಮ ತಾಯಿಯವರ ಆಶೀರ್ವಾದ? ನಮ್ಮ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದರು. ಬಳ್ಳಾರಿ, ಹೊಸಪೇಟೆ, ಇದೇ ಹರಪನಹಳ್ಳಿಯಲ್ಲಿ ಹಲವಾಗಲು ಗ್ರಾಮ ಇದೆ, ಅಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅಲ್ಲಿಂದ ಬಂತು. ಅವ್ರು ರಿಟೈರ್ಡ್ ಆದಮೇಲೆ ನಾವು ಬೇರೆ ವ್ಯವಹಾರದಲ್ಲಿ ಇದ್ದೀವಿ. ಅದಾದಮೇಲೆ 96ರಲ್ಲಿ ಅದಕ್ಕೆ ಮುಂಚೆ ಕನ್ನಡ ನಾಡು ಅಂತ ಪೇಪರ್ ಪ್ರಿಂಟಿಂಗ್ ಪ್ರೆಸ್ ಒಂದು ಮಾಡಿದ್ವಿ. ಕನ್ನಡ ನಾಡು ಪೇಪರ್ ನಡೆಸ್ತಾ, ಅದನ್ನು ನಾನೇ ನೋಡ್ಕೊತಾ ಇದ್ದೆ ಹೆಚ್ಚು ಕಡಿಮೆ. ಅದಾದಮೇಲೆ 96ರಲ್ಲಿ ನಾನು ಯಡಿಯೂರಪ್ಪ ಅವರು ಬಳ್ಳಾರಿಗೆ ಬಂದಾಗ ಒಂದು ದೊಡ್ಡ ಸಭೆಯಲ್ಲಿ ನಾನು ಪಕ್ಷಕ್ಕೆ ಜಾಯ್ನ್ ಆದ. ಅದಕ್ಕಿಂತ ಹಿಂದಗಡೆ ರಾಜಕೀಯದಲ್ಲಿ ಇದ್ರಾ ಸರ್? ಇಲ್ಲ, ರಾಜಕೀಯ ಇಲ್ಲ. ಬರೀ ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ಇದ್ದೀವಿ. 96ರಲ್ಲೇ ರಾಜಕೀಯ ನಂದು ಮೊದಲ ಪ್ರವೇಶ. ಅದಾದಮೇಲೆ ನಮ್ಮ ಸೋಮಶೇಖರ್ ರೆಡ್ಡಿ ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೌನ್ಸಿಲರ್ ಆಗಿದ್ರು, ಪ್ರೆಸಿಡೆಂಟ್ ಆದರು, ಮತ್ತು ಕಾರ್ಪೊರೇಷನ್ ಆಯಿತು. ಆ ಥರ ಜೀವನ ಸ್ಟಾರ್ಟ್ ಆಯಿತು. ರಾಜಕೀಯಕ್ಕೆ ಬರಬೇಕಂತ ಯಾಕೆ ಆಸಕ್ತಿ ಇಟ್ಕೊಂಡ್ರು ಸರ್? ಯಾವಾಗ? ವಾಜಪೇಯಿ ಅಂದರೆ ಭಾಳ ಇಷ್ಟ ಇತ್ತು. ಅವ್ರ ಸಭೆಗಳು ಎಲ್ಲಿ ನಮ್ಮ ಬಳ್ಳಾರಿಯಲ್ಲಿ ನಡೆದಾಗೆಲ್ಲ ನಾನು ಅಟೆಂಡ್ ಮಾಡ್ತಿದ್ದೆ. ಅವ್ರ ಸ್ಪೀಚ್ ಭಾಳ ಇನ್ಸ್ಪಿರೇಷನ್ ಆಗಿತ್ತು. ನನ್ನ ಅದೃಷ್ಟ ಏನಂದರೆ 2004ರಲ್ಲಿ MP ಆದಾಗ ಅವರು ಪಾರ್ಲಿಮೆಂಟಲ್ಲಿ ಇದ್ರು. ನಾನು ಪರಿಚಯ ಮಾಡ್ಕೊಂಡ್ಮೇಲೆ ನಾನು ನೋಡಿದರೆ ಬಳ್ಳಾರಿ ಕೈಸೆ ಹೋ ಅಂತ ಮಾತಾಡ್ತಿದ್ರು ಅವರು.
ಆ ರೀತಿ ಒಂದು ಅಭಿಮಾನದಿಂದ ಮಾತಾಡ್ತಿದ್ರು. ಆ ರೀತಿ ರಾಜಕೀಯ ಪ್ರವೇಶ ಆಯಿತು. ಎಸ್ ಸರ್. ಈ ರಾಜಕೀಯಕ್ಕೆ ಬರೋಕ್ಕಿಂತ ಹಿಂದ್ಗಡೆ ನೀವೇನಾದರೂ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಳ್ಳೋದು, ಅಲ್ಲಿಯೇ ಚುನಾವಣೆಗೆ ಸ್ಪರ್ಧೆ ಮಾಡೋದು, ಆಮೇಲೆ ಅಲ್ಲಿ ಇದ್ದಿರ್ತಕ್ಕಂಥ ಶಿಕ್ಷಕ ಮಕ್ಕಳಿಗೆ ಮತ್ತು ಶಿಕ್ಷಕರು ಬಂದು ಬಡಿಯೋದು, ಅವಾಗ ತಾವು ನಾಯಕತ್ವ ಹೊಂದಿಸ್ಕೊಂಡಿದ್ದು ಅವಾಗಿಂದ ಪ್ರಾರಂಭ ಇತ್ತ ಸರ್? ಆ ರೀತಿ ಏನಿಲ್ಲ, ಹಂಗೇನಿಲ್ಲ. ನಂದು ಸ್ಮೂತ್ ಗೋಯಿಂಗ್. ಎಜುಕೇಷನ್ನಲ್ಲಿ ಕೂಡ ಆ ರೀತಿ ಅಂಥ ಸಂಘಟನೆಗಳು ಏನಿಲ್ಲ, ಏನೂ ಇರಲಿಲ್ಲ, ಅಂಥದ್ದಿಲ್ಲ. ಸರಿ. ನೀವು 96ರಲ್ಲಿ ರಾಜಕೀಯಕ್ಕೆ ಬರಬೇಕಂತೇಳಿ BS ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ತಾವು ಪಕ್ಷಕ್ಕೆ ನಮ್ಮ ಕೆಲವು ಮಂದಿ ಸ್ನೇಹಿತರು ಒಂದು ಸಂಗತಿ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಪ್ರಯತ್ನ ನಡೆಸಿದ್ರಿ. ಯಾವೊಂದು ಉದ್ದೇಶದಿಂದ, ಯಾವೊಂದು ಕಾರಣದಿಂದ, ಯಾವೊಂದು ವಿಚಾರಧಾರೆದಿಂದ ನೀವು ರಾಜಕೀಯಕ್ಕೆ ಬರಬೇಕಂತೇಳಿ ತಾವು ವಿಚಾರ ಮಾಡಿಕೊಂಡ್ರೆ ಎಷ್ಟು ದಿವಸದಿಂದ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಇದನ್ನು? ಅದು ಮೊದಲಿಂದ ನಾನು ಚಿಕ್ಕವನಿದ್ದಾಗಿಂದ ರಾಜಕೀಯ ಆಸೆ ಇತ್ತು ನನಗೆ. ರಾಜಕೀಯದಲ್ಲಿ ಬರಬೇಕು, ಒಂದು ಸ್ಥಾನಮಾನದಲ್ಲಿ ಹೋಗಿದ್ರೆ ಜನರಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಅಧಿಕಾರ ಇದ್ದರೆ ಸಾಮಾನ್ಯರಿಗೆ ನಾವು ಕೆಲಸ ಮಾಡಲಿಕ್ಕಾಗತ್ತೆ, ಸುಮ್ಮನೆ ಮಾಡಲಿಕ್ಕಾಗಲ್ಲ. ಆ ಒಂದು ಉದ್ದೇಶ ಇತ್ತು. ಅದು ಅಚಾನಕ್ ಕೆಲವು ನಮ್ಮ ಸ್ನೇಹಿತರಿದ್ದರು, ಅವರು ಆಲ್ರೆಡಿ BJPಯಲ್ಲಿದ್ದರು. ಅವರು ನೀನು ಯಾಕೆ ಬರಬಾರ್ದು, ಬಂದು ಈ ರಾಜಕೀಯದಲ್ಲಿ ಬಂದಾಗ ನಮಗೆ ಮುಂದೆ ಅವಕಾಶ ಸಿಕ್ಕರೆ ನೀವು ಜನಸೇವೆ ಮಾಡ್ಬೋದು, ಜನರ ಕಷ್ಟಗಳಿಗೆ ಸ್ಪಂದಿಸ್ಬೋದು, ಬಡವರಿಗಾಗಿರಲಿ, ಸಾಮಾನ್ಯರಿಗೆ, ರೈತರಿಗೆ ಅಂತ ಒಂದು ವಿಚಾರಧಾರೆ ಚರ್ಚೆ ಆದಾಗ ತೀರ್ಮಾನ ಮಾಡಿ BJPಯಲ್ಲೇ ಸೇರಬೇಕಂತೇಳಿ ಆವಾಗಲೇ ಯಡಿಯೂರಪ್ಪನೊಂದು ಸಭೆ ಇತ್ತು, ಅದರಲ್ಲಿ ಹೋಗಿ ಸೇರ್ಕೊಂಡು 96ರಲ್ಲಿ ಪಕ್ಷಕ್ಕೆ ನಾನು ಬಂದೆ. ಪಕ್ಷಕ್ಕೆ ತಾವು ಜಾಯಿನ್ ಆದ್ರಿ. ಪಕ್ಷದಲ್ಲಿ ಜಾಯಿನ್ ಆದಾಗಿಂದ ಅಂದರೆ ಸೇರ್ಪಡೆ ಆದಾಗಿಂದ ಯಾವ ಸ್ಥಾನಮಾನಕ್ಕೆ ತಾವು ಅಲಂಕಾರವಾದ್ರಿ ಮತ್ತು ಅಲ್ಲಿಂದ ಆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನವನ್ನು ಯಾವ ರೀತಿ ನಿಭಾಯಿಸ್ಕೊಂತ ಬಂದ್ರಿ ಸರ್? ಅದೇ ನನಗೆ ಯುವ ಮೋರ್ಚಾ ಉಪಾಧ್ಯಕ್ಷ ಕೊಟ್ಟರು ಫಸ್ಟ್. ಅಂದ್ರೆ ಜಿಲ್ಲೆದು ಜಿಲ್ಲೆ ಬಳ್ಳಾರಿ ಜಿಲ್ಲೆ, ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆ ಕೊಟ್ಟಾಗ ಅದರಲ್ಲಿ ನಾನು ಪ್ರವಾಸ ಮಾಡಿ ಕೆಲವು ಅವಾಗ MP ಎಲೆಕ್ಷನ್ ಕೂಡ ಬಂದಿತ್ತು. MP ಎಲೆಕ್ಷನ್ 98ರಲ್ಲಿ ಅಂದರೆ JDU BJP ಕಂಬೈನ್ಡ್ ಅಲೈನ್ಸ್ ಆಗಿತ್ತು. ಅದರಲ್ಲಿ ನಾನು ಹಳ್ಳಿಗಳಿಗೆ ಒಂದು ಟೀಮ್ ಮಾಡಿಕೊಂಡು ನಮ್ಮ ವೈಯಕ್ತಿಕ ಗಾಡಿಯಲ್ಲಿ ಪ್ರಚಾರ ಮಾಡಿ ಅದೊಂದು ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ 99ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಬಂದರು ಎಲೆಕ್ಷನ್ಗೆ ನಿಲ್ಲಿ. ಅವ್ರಿಗಾಗಿ ನಾವು ಸಂಪೂರ್ಣವಾಗಿ ಕೆಲಸ ಮಾಡಿ ಒಂದು ಗೆಲ್ಸೋ ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಅದು ಅವಾಗ ಸುಷ್ಮಾ ಸ್ವರಾಜ್ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರು. ಹೌದೌದು. ನಮಗೆ ಕೊನೆ ಮೂಮೆಂಟಲ್ಲಿ ಗೊತ್ತಾಗಿತ್ತು ಸುಷ್ಮಾ ಸ್ವರಾಜ್ ಅವ್ರು ಬರ್ತಿದ್ದಾರೆ ಹಿಂಗೆ ಅಂತೇಳಿ. ಮುಂದಿನ ದಿನ ಬಂದು ವೆಂಕಯ್ಯ ನಾಯ್ಡುಜಿ ಅವ್ರು ಬಂದು ಎಲ್ಲ ಇದು ಮಾಡಿ ಹಿಂಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಕನ್ಫರ್ಮ್ ಆಯಿತು. ನಾಮಿನೇಷನ್ ಹಾಕಿದ ಕೂಡ ಅವ್ರು ಪಾಪ ಊರಿಗೆ ಕೂಡ ವಾಪಸ್ ಹೋಗಿಲ್ಲ, ಇಲ್ಲೇ ಇದ್ಬಿಟ್ರು. ಇದ್ದು ಅಷ್ಟು ಅವರು ಕೂಡ ಭಾಳ ಹಾರ್ಡ್ ವರ್ಕ್ ಮಾಡಿದರು. ಯಾಕೆ ಸರ್ ಇಷ್ಟೆಲ್ಲ ನೀವು ಯಂಗ್ಸ್ಟಾರ್ ಆಗಿ ಒಂದು ಅದೇ ಜಸ್ಟ್ ಯುವ ನಾಯಕರಾಗಿ ಒಂದು ರಾಜಕೀಯ ಹೊಸ್ತಿಲಲ್ಲಿ 98ರಲ್ಲಿ ಫೈಟ್ ಮಾಡಿದ್ರಿ, ಅಷ್ಟೆಲ್ಲ ಚುನಾವಣೆ ನೀವು ಮಾಡಿದ್ರು ಕೂಡ ಅವಾಗ ಯಾಕೆ ಗೆಲುವು ಆಗಲಿಲ್ಲ? ಕಾಂಗ್ರೆಸ್ಗೆ ಯಾಕೆ ಹೋಯ್ತು ಸರ್? ಸೋನಿಯಾ ಗಾಂಧಿಯವರು ಅಷ್ಟು ಇಲ್ಲಿ ಬಂದಿಲ್ಲ ಪ್ರಚಾರಕ್ಕೆ, ದೇಶ ಪ್ರವಾಸದಲ್ಲಿ ಕೂಡ ಇದ್ದರು. ನೀವು ಯಾವ ರೀತಿ ಫೈಟ್ ಮಾಡಿದ್ರಿ, ಯಾಕೆ ಹಿನ್ನಡೆ ಆಯ್ತು ಸರ್ ಚುನಾವಣೆ? ಅಂದರೆ ಇದು ಮೊದಲಿಂದ ಒಂದು ಕಾಂಗ್ರೆಸ್ ಸ್ಟ್ರಾಂಗ್ ಬೇಸ್ ಬಳ್ಳಾರಿ. ಅದೇ ಲೋಕಸಭೆಗಳಲ್ಲಿ ನೀವು ಇಷ್ಟು ತಗೊಂಡ್ರೆ ಮೊದಲಿಂದ ಕಂಟಿನ್ಯೂ ಆಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇಲ್ಲಿ ಗೆದ್ದು ಬಂದಿದ್ದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಆಮೇಲೆ ಪ್ರಿಯಾಂಕಾ ಗಾಂಧಿ ಬಂದು ಹತ್ಕೊಂತ ಸೆರೆ ಹಿಡ್ಕೊಂಡು ನಮ್ಮ ತಾಯಿನ ಗೆಲ್ಲಿಸ್ರಿ, ನೀವು ಭಿಕ್ಷೆ ಕೊಡ್ರಿ ಅನ್ನೋ ರೀತಿಯಲ್ಲಿ ಅವರು ಬೀದಿಗಳಲ್ಲಿ ಪ್ರಚಾರ ಮಾಡಿದರು. ಅದು ಕೂಡ ಒಂದು ಅವ್ರಿಗೆ ಅನುಕೂಲ ಆಗಿರ್ಬೋದು. ಪ್ಲಸ್ ಬೇಸಿಕಲಿ ಒಂದು ಸ್ಟ್ರಾಂಗ್ ಹೋಲ್ಡ್ ಈ ಕಾಂಗ್ರೆಸ್ ಇತ್ತು. ಅದನ್ನು ಸುಷ್ಮಾ ಸ್ವರಾಜ್ ಅವರು ಭಾಳಷ್ಟು ಕಡಿಮೆ ಮಾಡಿದ್ದಾರೆ ಅದನ್ನು. ಅಂದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ 50,000 ಓಟಲ್ಲಿ ಗೆದ್ದಿರೋದು ಅವರು. ಬರೀ 50,000 ಸೋನಿಯಾ 99ರಲ್ಲಿ. ಸರಿ, ಅಲ್ಲಿನ ನೀವು ಆ ಚುನಾವಣೆಯಲ್ಲಿ ಸ್ವಲ್ಪ ನಿಮ್ಗೆ ಹಿನ್ನಡೆ ಆಯಿತು. ಅವಾಗ ಯಾವ ಸ್ಥಾನ? ಅದೇ ಉಪಾಧ್ಯಕ್ಷರಾಗಿದ್ರ ಸರ್ ನೀವು? ಯುವ ಮೋರ್ಚಾ ಉಪಾಧ್ಯಕ್ಷ ಆದ್ಮೇಲೆ ಈ ಚುನಾವಣೆ ಆದ್ಮೇಲೆ 2000ರಲ್ಲಿ ಜಿಲ್ಲಾಧ್ಯಕ್ಷನ್ ಮಾಡಿದ್ರು ಬಳ್ಳಾರಿ ಜಿಲ್ಲೆ. ಅವಾಗಲೂ ಪ್ರವಾಸ ಮಾಡಿ ಸಂಘಟನೆ ಚೆನ್ನಾಗಿ ಮಾಡಿದೆ. 2003ವರೆಗೆ ಇದು ಮಾಡಿದೆ. ನೀವು ಜಾಯಿನ್ ಆಗಬೇಕಾದ್ರೆ 96ರಲ್ಲಿ ಉಪಾಧ್ಯಕ್ಷ ಸ್ಥಾನ ತಗೊಂಡಿದ್ದು 99ರಿಗೆ. ನಂತರ 2000 ಇಸ್ವಿಯಲ್ಲಿ ನೀವು ಜಿಲ್ಲಾ ಅಧ್ಯಕ್ಷ. ಅವಾಗ ವಯಸ್ಸೆಷ್ಟು? ಅವಾಗ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರಾಗಬೇಕು ವಯಸ್ಸೆಷ್ಟು ಸರ್? ಅವಾಗ 34ರಲ್ಲಿ 90 ಸೇರಿದ್ದು ನಾನು. 34ರಲ್ಲಿ 90 ವರ್ಷ. ಇನ್ನೊಂದು ವರ್ಷ ಆದರೆ 30 ವರ್ಷ ಆಗುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ್ರಿ. ನಂತರ ನೀವು ಯಾವಾಗ ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಸಂಘಟನೆ ಮಾಡಿದ್ರಿ? ಆ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕಂತೇಳಿ ನಿಮ್ಮ ಶ್ರಮ? ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ
ಕಾರ್ಯಕರ್ತರನ್ನ ಬೆಳೆಸಿ ನಾವು ಹೊಸ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಆ ರೀತಿ ಟೀಮ್ ಮಾಡಿ ಭಾಳಷ್ಟು ಸಮಯ ಕೊಟ್ಟು ಪ್ರತಿಯೊಂದು ಹಳ್ಳಿ 3-4 ಸಾರಿ ಭೇಟಿ ಕೊಟ್ಟಿದ್ದೀನಿ ನಾನು ಜಿಲ್ಲಾಧ್ಯಕ್ಷನಾಗಿ. ಆ ಸಂಘಟನೆ ಮಾಡಿದ್ದಕ್ಕೆ ನನಗೆ 2004ರಲ್ಲಿ ರಿಸಲ್ಟ್ ಬಂದಿದ್ದು ನನಗೆ MP ಆಗಿ ಗೆಲ್ಲಲಿಕ್ಕೆ. ಲೋಕಸಭೆಗೆ ನೀವು ಸ್ಪರ್ಧೆ ಲೋಕಸಭೆಗೆ 2000 ಅವಾಗ ಟಿಕೆಟ್ ನೀವೇ ಕೇಳಿದ್ರ ಅಥವಾ ನಿಮ್ಮ ಶ್ರಮಕ್ಕಾಗಿ ಅವ್ರು ಟಿಕೆಟ್ ಕೊಟ್ರ ಸರ್? ನಿಮ್ಗೆ ಟಿಕೆಟ್ ಒಂದು ಆಪ್ಷನ್ ಕೊಟ್ಟರು ನಮಗೆ. ಅದರಲ್ಲಿ ಕೂಡ ಗೊಂದಲ ಆಯಿತು. ನಾಮಿನೇಷನ್ನು ನಾವು ಪ್ರೆಷನ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುಟ್ತಾ ಇದ್ವಿ. ನನಗೆ ಫೋನ್ ಮಾಡಿದರು, ಇಲ್ಲ ನೀವು ನಾಮಿನೇಷನ್ ಆಗಬೇಡಿ, ಅಲ್ಲಿ ಪ್ರಿಯಾಂಕಾ ಗಾಂಧಿ ಬರ್ತಿದ್ದಾರೆ, ಇಲ್ಲಿ ನಾವು ವಿಜಯಶಾಂತಿನ ಕರ್ಕೊಂಡ್ಬರ್ತೀವಿ ಅಂತ ಸ್ಟಾಪ್ ಮಾಡಿದರು. ವೆಂಕಯ್ಯನಾಯ್ಡು ಅವರು ಫೋನ್ ಮಾಡಿ ನಾವು ಏರ್ಪೋರ್ಟಲ್ಲಿ ಇದ್ದೀವಿ ಅಂತ. ಸರಿ, ಸ್ಟಾಪ್ ಮಾಡಿದ್ವಿ. 2:45ಗೆ ಅವ್ರು ಬರ್ತಾ ಇಲ್ಲ, ನಾವು ಬರ್ತಾ ಇಲ್ಲ, ನೀವು ನಾಮಿನೇಷನ್ ಹಾಕಿ ಅಂತ ಬಿಫಾರ್ಮ್ ಅವಾಗ 2:45 ಕೊಟ್ಟರು ನನಗೆ. ನಾಮಿನೇಷನ್ ಹಾಕಿದ್ವಿ, ಸಾಕಷ್ಟು ಪರಿಶ್ರಮ ಮಾಡಿದ್ವಿ. ಸುಮಾರು 31,679 ಓಟಿಂದ ಗೆದ್ದಿ ನಾವು. ಅಲ್ಲಿ 50,000 ಕಳೆದು 50,000 ಓಟಿಂದ ಸೋತಿದ್ರಿ 99ರಲ್ಲಿ. ಇಲ್ಲಿ ಬರೀ 30,000 ಮತದಿಂದ 31,000 ಮತದಿಂದ ನೀವು ಲೀಡ್ ತಗೊಂಡು ಗೆದ್ದಿ. ಎಸ್, ಹೊಸ ವ್ಯಕ್ತಿ ಅಂದ್ರೆ ಯಾವ ರೀತಿ? ಇದೇ ಫಸ್ಟ್ ಬಳ್ಳಾರಿ ಲೋಕಸಭೆ ಹಿಸ್ಟ್ರಿಯಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು. ಬಿಜೆಪಿಯಿಂದ ಗೆದ್ದಿರೋದು ಫಸ್ಟ್ ಕ್ಯಾಂಡಿಡೇಟ್ ಬಳ್ಳಾರಿ ಲೋಕಸಭೆ 52 ಪ್ರಾರಂಭದಾಗಿಂದ. ಯಾವ ರೀತಿ ಇತ್ತು ಸರ್ ನಿಮ್ಮ ಪ್ರಚಾರ, ಆವಾಗಿನ ಎಕ್ಸ್ಪೀರಿಯನ್ಸ್, ನಿಮ್ಮ ಚುನಾವಣೆ? ಭಾಳ ಚೆನ್ನಾಗಿ ಮಾಡಿದ್ವಿ. ಲಾಸ್ಟ್ ಕೊನೆ ಮೂಮೆಂಟಿಗೆ ಕಾಲು ಎತ್ತಿಡ್ಲಿಕ್ಕೆ ಆಗ್ತಿದ್ದಿಲ್ಲ ನನಗೆ. ಇನ್ನು 2 ದಿನ ಚುನಾವಣೆಗೆ ಪೋಲಿಂಗ್ ಇದೆ ಅಂದರೆ ಆ ರೀತಿ ಅಡ್ಡಾಡಿದ್ದೀನಿ. ಪ್ರತಿಯೊಂದು ಹಳ್ಳಿ ಟಚ್ ಮಾಡಿದ್ದೀನಿ. ಭಾಳಷ್ಟು ಊರುಗಳಲ್ಲಿ ನಾವು MP ಅಭ್ಯರ್ಥಿನ ಯಾವತ್ತೂ ನೋಡಿಲ್ಲ ಅಂತ ಹತ್ರ ಕರೆದು ನೋಡೋರು. ನನ್ನ ಕಟ್ಟೆ ಮೇಲೆ ಕೂತ್ಕೊಂಡು ಯಜಮಾನರು ಅವರೆಲ್ಲರೂ ಹತ್ರ ಪಾಪ ನೋಡ್ಬೇಕಂತೇಳಿ ನೋಡೋರು. ಅಂದರೆ ಹಿಂದೆ MP ಗಳು ಜಸ್ಟ್ ತಾಲೂಕು ಮಟ್ಟದಲ್ಲಿ ಬಂದು ಹೋಗ್ಬಿಡ್ತಿದ್ರು ಕಾಂಗ್ರೆಸ್ ಅವರು. ನಾವು ಪ್ರತಿಯೊಂದು ಹಳ್ಳಿ ಗ್ರೌಂಡ್ ಲೆವೆಲ್ ಪೂರ್ತಿ ಡೆಪ್ತಾಗಿ ಹೋಗಿದ್ದೆ. ಅದು ಒಂದು ನನಗೆ ಅನುಕೂಲ, ಜನರು ರಿಸೀವ್ ಮಾಡಿದ್ದಾರೆ ನನಗೆ. ಸರಿ, ಪ್ರಥಮ ಬಾರಿಗೆ ತಾವು MP ಆದಮೇಲೆ ಯಾವ್ಯಾವ ಅಭಿವೃದ್ಧಿಗಳನ್ನು ಈ ಕ್ಷೇತ್ರಕ್ಕೆ? ಕುಡಿಯೋ ನೀರಿಗೆ ಭಾಳಷ್ಟು ಒತ್ತು ಕೊಟ್ಟು, ಇಂಪಾರ್ಟೆಂಟ್ ಕೊಟ್ಟು, ಕೆರೆಗಳಿಗೆ ನೀರು ತುಂಬಿಸೋದು. ಅಂದರೆ ಆವಾಗ ಕೆಲವು ಕುಡಿಯೋ ನೀರಿಗೆ, ಡ್ರಿಂಕಿಂಗ್ ವಾಟರ್, ಅದು ಬಳ್ಳಾರಿಯಲ್ಲಿ ಆಗಿರಲಿ, ಈ ಭಾಗದಲ್ಲಿ ಆಗಿರಲಿ, ಅದು ಪ್ರಯತ್ನ ಮಾಡಿದ್ವಿ. ಆಮೇಲೆ MP ಫಂಡಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಏನೋ ಒಂದು ಕೆಲಸ, ಅದು ಒಂದು ಸ್ಯಾಲರ್ ರೂಮ್ ಆಗಿರಲಿ, ಬಸ್ ಶೆಲ್ಟರ್ ಆಗಿರಲಿ, ಒಂದು ರಂಗಮಂದಿರ ಆಗಿರಲಿ. ನಮಗೆ ಆವಾಗ ಭಾಳ ಕಡಿಮೆ ಇತ್ತು, 2 ಕೋಟಿ ಇತ್ತು ನಮಗೆ. ಅದರಲ್ಲೇ ನಾವು UPA ಸರ್ಕಾರನೂ ಕೂಡ ಆಗಿತ್ತು. ಅದು ನಾವು ಅಲ್ಲಿ ಭಾಳ ಪ್ರಯತ್ನ ಮಾಡಿ ಎಲ್ಲ ಮಾಡಬೇಕಾಗಿತ್ತು ಈ ರೀತಿ. ಮತ್ತು ಕೆಲವು ಸ್ಕೀಮ್ಸ್, ರೈಲ್ವೆ, ಕೊಟ್ಟೂರು ರೈಲ್ವೇದು ಭಾಳ ಬೇಡಿಕೆ, ಭಾಳ ದಿನಗಳಿಂದ ಪೆಂಡಿಂಗ್ ಇತ್ತು. ಆವಾಗ ಲಾಲು ಪ್ರಸಾದ್ ರೈಲ್ವೆ ಸಚಿವರು ಅವ್ರಿಗೆ ಹೋಗಿ ಒತ್ತಾಯ ಮಾಡಿದಾಗ 40 ಕೋಟಿ ರಿಲೀಸ್ ಮಾಡಿದರು. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಬಳ್ಳಾರಿ ಲೋಕಸಭೆಗೆ ಏನೇನು ಬೇಕಾಗಿತ್ತೋ ಅದು ಲೋಕಸಭೆಯಲ್ಲಾಗಿರಲಿ, ಸಚಿವರುಗಳ ಹತ್ರ ಆಗಿರಲಿ, UPA ಕಾಂಗ್ರೆಸ್ ಇದ್ದರೂ ಕೂಡ ಈ ಗೌರ್ಮೆಂಟು ನಾವು ಹೋಗಿ ಸಚಿವರಿಗೆ ಭೇಟಿಯಾಗಿ ಪ್ರಯತ್ನ ಮಾಡ್ತಿದ್ವಿ. 2004ರಲ್ಲಿ ಗೆದ್ದಾಗ ಡಿಲಿಮಿಟೇಷನ್ ಬಂತು. 2008ರಲ್ಲಿ ಡಿಲಿಮಿಟೇಷನ್ ಬಂದಾಗ ಬಳ್ಳಾರಿ ST ಆಯಿತು ಲೋಕಸಭೆ. ಹರಪನಹಳ್ಳಿಯ ಕಾರ್ಯಕರ್ತರು, ನನಗೆ ಹರಪನಹಳ್ಳಿ ಕ್ಷೇತ್ರಗಳು ಇತ್ತು ಬಳ್ಳಾರಿ ಲೋಕಸಭೆಗೆ ಆವಾಗ. ಇವಾಗ ದಾವಣಗೆರೆಗೆ ಹೋಗಿದೆ. ಆ ಸಂದರ್ಭದಲ್ಲಿ ಭಾಳಷ್ಟು 100-500 ಜನ ಮೇಲೆ ಇರಬೇಕು ಬಂದು, ನೀವು MP ಪ್ರಕಾಶ್ ನಿಲ್ತಿದ್ದಾರೆ ಹರಪನಹಳ್ಳಿಗೆ, ಜನರಲ್ ಆಗಿದೆ, ಅದು ಅಲ್ಲಿವರೆಗೆ SC ಇತ್ತು, ಅವ್ರಿಗೆ ನೀವಾದನೇ ಸರ್ ಹೋಗ್ತೀರಿ, ನೀವೇ ಬರಬೇಕಂತ ಒತ್ತಾಯ ಮಾಡಿದರು. ಒತ್ತಾಯ ಮಾಡಿದಾಗ ಇನ್ನು ನನಗೆ ಕೊನೆ ಗಳಿಗೆಯಲ್ಲಿ ಇನ್ನು ನಿರ್ಣಯ ತಗೊಂಡು ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ರು ಕಾರ್ಯಕರ್ತರ ಅಭಿಮಾನಿಗಳ ಒತ್ತಾಯದ ಮೇಲೆ. ಸರಿ, ಅಲ್ಲಿ ಸೋತರು ಗೆದ್ದರು, ಹೂವಿನ ಹಡಗಲಿಯಲ್ಲಿ MP ಪ್ರಕಾಶ್ ಅವರು ಸೋತರು ಗೆದ್ದರು, ಆದರೆ ಇಲ್ಲಿ ಒಮ್ಮೆ ಅವಕಾಶ ಸಿಗಲಿಲ್ಲ. ಅದೇ ಯಾವ ರೀತಿ ಇತ್ತು ಸರ್ ಈ ಚುನಾವಣೆ? MP ಪ್ರಕಾಶ್ ಅವರು ಡೆಪ್ಯೂಟಿ CM ಅವರು, ಹೋಮ್ ಮಿನಿಸ್ಟರ್, ಡೆಪ್ಯೂಟಿ CM ಅವರು ಆಗಿರ್ತಕ್ಕಂಥವ್ರು, ಮತ್ತು ಪವರ್ಫುಲ್ ಹುದ್ದೆಯಲ್ಲಿ ಬಂದಿರತಕ್ಕಂಥವ್ರು. ತಾವು ಪ್ರಥಮ ಚುನಾವಣೆ ಲೋಕಸಭೆ ಮುಗಿಸ್ಕೊಂಡು ಪ್ರಥಮ ವಿಧಾನಸಭೆ ಚುನಾವಣೆಗೆ ಬಂದಂಥವ್ರು. ಈ 2ನೇ ಚುನಾವಣೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮದು ಯಾವ ರೀತಿ ಇತ್ತು? ಒಂದು ಡೆಪ್ಯೂಟಿ CM ಮುಂದ್ಗಡೆ ಸ್ಪರ್ಧೆ ಮಾಡಬೇಕಂದ್ರೆ ಭಾಳಷ್ಟು ಮಂದಿಗೆ ಹೋಪ್ಸ್ ಇದ್ದಿಲ್ಲ ನನ್ನ ಮೇಲೆ. ಯಡಿಯೂರಪ್ಪ ಕೂಡ ನನ್ನ ಮೇಲೆ, ಅವ್ರ ಮೇಲೆ ಗೆಲ್ತೀನಿ ಅಂತ ಒಂದು ನಂಬಿಕೆ ಇದ್ದಿಲ್ಲ. ನಾನು ಹೋಗಿದ್ದೆ, ನಾನು ಗೆಲ್ತೀನಿ ಸರ್, ಎಲೆಕ್ಷನ್ ಚೆನ್ನಾಗಾಗಿದೆ ಅಂದರೆ ನಗ್ತಿದ್ರು. ಹೌದಾ ಏನಂತ ಅವರು. ಅಂದರೆ ನನಗೆ ಪ್ರತಿಯೊಂದು ಹಳ್ಳಿ ಪ್ರವಾಸ ಮಾಡಿದಾಗ MLA ಎಲೆಕ್ಷನ್ಗೆ ಆ ಜನರ ಸ್ಪಂದನೆ ನೋಡಿ ಹೋಪ್ಸು 100% ಹೋಪ್ಸ್ ಬಂತು ನನಗೆ. ಒಂದು ಕಡೆ ಗೊಂದಲ ಇದ್ದರೂ ಕೂಡ ಹೋಪ್ಸ್ ಬಂತು. ಜನರು ಆ ರೀತಿ ರಿಸೀವ್ ಮಾಡಿಕೊಂಡ್ರು, ಆ ರೀತಿ ಬೆಂಬಲ ಕೊಟ್ಟಿದ್ದಕ್ಕೆ 25,000 ಮೇಲೆ ಗೆಲ್ತೀವಿ ನನ್ನ ಮೆಜಾರಿಟಿಯಿಂದ. ಸರಿ, 2008 ಲೋಕಸಭೆಯಲ್ಲಿ ನಿಮಗೆ ಸರ್ಕಾರ ಆಗಿರಲಿಲ್ಲ, ಇಲ್ಲಿ ನಿಮ್ಮ ಸರ್ಕಾರ ಸಿಕ್ತು. ಹೌದು. ಈ 8ರಿಂದ 13ವರೆಗೆ ಈ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು, ಹೌದು, DV ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದರು,
ಜಗದೀಶ್ ಶೆಟ್ಟರ್ ಅವರು ಕೂಡ ಮುಖ್ಯಮಂತ್ರಿ ಇದ್ರು. ಮುಖ್ಯಮಂತ್ರಿ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಯನ್ನು ತರೋದ್ರಲ್ಲಿ ಯಶಸ್ವಿ ಆದ ಸರ್? ಅವಾಗ ನಿಮಗೇನೋ ಸಚಿವ ಸ್ಥಾನ ಬಗ್ಗೆ, ಯಾವ ಸಚಿವ ಸ್ಥಾನ ಬಗ್ಗೆ ತಮ್ಮ ಸಚಿವ ಸ್ಥಾನ ಸಿಗ್ಲಿಲ್ವ ಸರ್ ನಿಮ್ಗೆ? ಅವಾಗ ಅಂಥದ್ದೇನಿಲ್ಲ. ಮೊದಲನೇ ಬಾರಿಗೆ ನನಗೆ ಯಡಿಯೂರಪ್ಪ ಅವರು ಕಂದಾಯ ಸಚಿವರಾಗಿ ಮಾಡಿದರು. ಮೊದಲನೇ ಬಾರಿಗೆ ನೀವು ಅದೇ ತಗೊಳಪ್ಪ, ನೀನು ಚೆನ್ನಾಗಿ ಮಾಡ್ತೀನಿ, ನೀನು ಅದೇ ತಗೋ ಅಂತಲೇ ಕೊಟ್ಟರು ನನಗೆ. ತಗೊಂಡಾಗ ನಾನು ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದೆ. ಸುಮಾರು 2,000 ಮಂದಿ ಸರ್ವೇರ್ಸ್ದು ಕೊರತೆ ಇತ್ತು. ಅದು ಯಡಿಯೂರಪ್ಪ ಅವ್ರ ರಿವ್ಯೂ ಮೀಟಿಂಗಲ್ಲಿ CM ಆಗಿ ಅವ್ರು ತೊಗೊಂಡಾಗ ಅದನ್ನು ಕನ್ವಿನ್ಸ್ ಮಾಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪದೇ ಇದ್ದರೂ ಕೂಡ ನಾನು ಒತ್ತಡ ಹಾಕಿ, ಸರ್ ನಾವು ಗ್ರೌಂಡ್ ಲೆವೆಲಲ್ಲಿ ಇರ್ತೀವಿ, ರೈತರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಇದು ಸರ್ವೆ ಡಿಪಾರ್ಟ್ಮೆಂಟು, ಇಲ್ಲಾಂದರೆ ಅವ್ರಿಗೆ ಗೊಂದಲ ಆಗ್ತದೆ, ಗಲಾಟೆಗಳಾಗ್ತಿರ್ತವೆ ಅಂತ ಹೇಳಿದ್ಮೇಲೆ ಅವರು ಒಪ್ಕೊಂಡು 2,000 ಮಂದಿನ ತುಂಬಿಸಿದ್ದೀವಿ. ಅದಾದಮೇಲೆ ಸುಮಾರು 1,850 ಮಂದಿ ವಿಲೇಜ್ ಅಕೌಂಟೆಂಟ್ಗಳನ್ನು ಮೆರಿಟ್ ಮೇಲೆ ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಪವರ್ ಕೊಟ್ಟಿವಿ ನಾವು, ಅಪಾಯಿಂಟ್ಮೆಂಟ್ ಮೆರಿಟ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ. ಈ ರೀತಿ ಸಾಕಷ್ಟು ಅದರಲ್ಲಿ ಕೆಲವು ಮಂದಿ ಡೆಪ್ಟಿ ತಹಸೀಲ್ದಾರ್ಗಳಿಗೆ ಪ್ರಮೋಷನ್ ಪೆಂಡಿಂಗ್ ಇತ್ತು, ಅದನ್ನು ಮಾಡಿದೆ. ಆಮೇಲೆ ಟೋಟಲ್ ಸರ್ವೆ ಸ್ಟೇಷನ್ ಅಂತೇಳಿ ಪ್ರತಿಯೊಂದು ತಾಲೂಕಿಗೆ ಬೇಗ ಸರ್ವೆ ಮಾಡಲಿಕ್ಕೆ ಒಂದು ಒಳ್ಳೆ ಇಕ್ವಿಪ್ಮೆಂಟು ಸಿಸ್ಕೋ ಕಂಪ್ನಿ ಇರಬೇಕದು, ಅದು ತೆಗೆದುಕೊಟ್ಟಿದ್ದೀವಿ. ಆ ರೀತಿ ಭಾಳಷ್ಟು ಸುಧಾರಣೆಗಳು ಮಾಡಿದೆ. ಆಮೇಲೆ ಪಾಣಿ ತಿದ್ದುಪಡಿ AC ಗೆ ಅಧಿಕಾರ ಇತ್ತು. ಅದನ್ನು ನಾನು AC ಗೆ ಅಧಿಕಾರ ಅಂದರೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಅಂತೇಳಿ ತಹಸೀಲ್ದಾರ್ಗಳಿಗೆ ಒಂದು 6 ತಿಂಗಳು ಟೈಮ್ ಕೊಟ್ಟಿವಿ. ಸುಮಾರು 2 ಕೋಟಿ ತಿದ್ದುಪಡಿ ಅದು, 2 ಕೋಟಿ ಪಾಣಿಗಳು. ಅಂದರೆ ಇವಾಗ ಉದಾಹರಣೆಗೆ ಅವ್ರು ಮಲ್ಲಯ್ಯ ಅಂತ ಇರ್ತದೆ, ಮಲ್ಲಪ್ಪ ಅಂತ ಬಿದ್ದಿರ್ತದೆ, ಕರೆಕ್ಷನ್ಸ್ ಎಕ್ಸ್ಟೆಂಟ್ ಕರೆಕ್ಷನ್ಸ್ ತಪ್ಪಾಗಿರ್ತದೆ ಅಂಥದಕ್ಕೆಲ್ಲ ತಹಸೀಲ್ದಾರ್ಗೆ ಕೊಟ್ಟ ಮೇಲೆ ಕಂಡೀಷನ್ ಆಗಿ ಕೊಟ್ಟಿದ್ವಿ. ತಪ್ಪಾಗಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅನ್ನೋದನ್ನು ಪಾಯಿಂಟ್ ಇಟ್ಟು ತಹಸೀಲ್ದಾರ್ಗಳಿಗೆ ಪವರ್ ಕೊಟ್ಟಾಗ ಭಾಳ ಒಳ್ಳೆ ರಿಸಲ್ಟ್ ಬಂತು. ಗೆದ್ದು ಪ್ರಥಮ ಬಾರಿ ಅಧಿಕಾರಿಗಳ ಸಭೆಯಲ್ಲಿ ಇಲ್ಲಿ ನಾನು MP ಆಗಿದ್ದಾಗ ನನಗೆ ಅಧಿಕಾರ ಇದ್ದಿಲ್ಲ ನಮ್ಮದು ಇಲ್ಲಿ ಸರ್ಕಾರ. ಹಳ್ಳಿಗಳ ಪ್ರವಾಸ ಮಾಡಬೇಕಾದ್ರೆ MP ಇದ್ದಾಗ ಭಾಳಷ್ಟು ಬ್ಯಾಕ್ವರ್ಡ್ ತಾಲೂಕು, ಮನೆಗಳಾಗಿರಲಿ, ಹಳ್ಳಿಗಳ ವಾತಾವರಣ ಆಗಿರಲಿ, ರಸ್ತೆಗಳಿಲ್ಲ, ಕೆರೆಗಳು ಸಾಕಷ್ಟು ಇದ್ದರೂ ಕೂಡ ನೀರು ಅದಕ್ಕಿಲ್ಲ. ಅದೆಲ್ಲ ನೋಡಿ ನಮ್ಗೆ ಅವಕಾಶ ಬಂದಿದೆ ಅಂಥೇಳಿ ಫಸ್ಟ್ ರಿವ್ಯೂ ಮೀಟಿಂಗಲ್ಲೇ ಇವರು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ಫಸ್ಟ್ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕಂತೇಳಿ ಸೂಚನೆ ಕೊಟ್ಟು ಮಾಡಿದ್ದೆ. ಅದ್ರ ಪ್ರಕಾರ ಸರ್ವೆ ಮಾಡಿದ್ರು ಡಿಲೇ ಆಯಿತು. ಅದು ನಮ್ಮ ಸರ್ಕಾರ ಮುಗಿಯೋದ್ರೊಳಗಡೆ ಅದು ಟೆಂಡರ್ ಆಗಿ ಅವಕಾಶ ಬಂದಿಲ್ಲ. ಯಾಕಂದರೆ 3 ಸಾರಿ ಕ್ಯಾಬಿನೆಟಲ್ಲಿ ಅದು ರಿವ್ಯೂ ಆಗಿ ಅದು ಬಜೆಟ್ ಇದಾಗಿ ಲಾಸ್ಟಿಗೆ ಜಗದೀಶ್ ಶೆಟ್ಟರು ಬಜೆಟಲ್ಲಿ ಅದನ್ನು ಮಾಡಿದರು. ಆದರೆ ಗೌರ್ಮೆಂಟ್ ಅಲ್ಲಿಗೆ ಮುಗಿದೋಯ್ತು. ಅದು ಕಾಂಗ್ರೆಸ್ ಅವರಿಗೆ ನಿಜವಾಗ್ಲೂ ಅವತ್ತು ಕಾಳಜಿ ಇದ್ದಿದ್ರೆ ಎಲ್ಲ ರೆಡಿ ಇತ್ತು, ಪ್ರಾರಂಭದಲ್ಲೇ ಮಾಡ್ಬೋದಾಗಿತ್ತು. 4.25 ವರ್ಷ ಆಗಿನ್ನೇನು 3 ತಿಂಗಳಲ್ಲಿ ಚುನಾವಣೆ ಬರ್ತದೆ ಅಂದರೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅಡಿಗೆಲ್ಲ ಆಗ್ತಾರೆ ಅದಕ್ಕೆ. ಮತ್ತು ನಮ್ಮ ಅವಧಿಯಲ್ಲೇ ಅದು ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದನ್ನು ಕೆರೆಗಳಿಗೆ 50 ಕೆರೆಗಳಿಗೆ ನೀರು ತುಂಬಿಸೋದು ರೈತರಿಗೆ ಭಾಳಷ್ಟು ಉಪಯೋಗ. ಇವತ್ತು ಬೋರ್ಗಳು ರೀಚಾರ್ಜ್ ಆಗ್ತಿದ್ದಾವೆ, ಸಾಕಷ್ಟು ರಸ್ತೆಗಳು ಮಾಡಿದ್ದೀನಿ. 2008ರಲ್ಲಾಗಿರಲಿ 18ರಲ್ಲಾಗಿರಲಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟು ಪ್ರತಿ ಹಳ್ಳಿಯಲ್ಲಿ ಕ್ಲಾಸ್ ರೂಮ್ಸು ಕೊರತೆ ಇದ್ದರೆ ಹೊಸದಾಗಿ ಕಟ್ಟಿಸೋದು, ಶಿಥಿಲಾವಸ್ಥೆ ಆಗಿದ್ದರೆ ಅದನ್ನು ಮತ್ತೆ ಬೀಳಿಸಿ ಹೊಸದಾಗಿ ಕಟ್ಟಿಸೋದಾಗಲಿ, ಈ ರೀತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀನಿ. ರಸ್ತೆಗಳು ಮಾಡಿಸಿದ್ದೀವಿ, ಕೆರೆಗಳಿಗೆ ನೀರು ತುಂಬಿಸೋದಾಗಿರಲಿ, ಕುಡಿಯೋ ನೀರಾಗಿರಲಿ, ಈ ಜಲಜೀವನ್ ಮಿಷನ್ ಆಗಿರಲಿ, ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಆದರೆ ನಿಮ್ಮಲ್ಲಿ ಕ್ವಶನ್ ಆಗ್ಬೋದು, ಇಷ್ಟು ಅಭಿವೃದ್ಧಿ ಆಗಿದ್ರು ಕೂಡ ನೀವು ಯಾಕೆ ಸೋತಿದ್ದೀರಿ ಅಂತ. ಅಲ್ಲೇ ಬರ್ತಾ ಇದೆ, ನೀವು ಕೇಳಿದ್ರು 2010ರಲ್ಲಿ ನಿಮ್ಗೆ ಗೊತ್ತಿದೆ 3 ಪಕ್ಷ ಅದು ನಮ್ಮ ಪಕ್ಷ. ಅದು ಮೇಯ್ನ್ ಕಾರಣ ನಮಗೆ. ಒಂದು ಕಡೆ ಯಡಿಯೂರಪ್ಪ ಅವರು KJP ಮಾಡಿದರು, ಶ್ರೀರಾಮುಲು ಅವರು BSR ಅಂತ ಮಾಡಿದರು. ಅದರಿಂದ ನಮ್ಮದು ಸ್ಪ್ಲಿಟ್ ಆಗಿ ತೊಂದರೆ ಆಯಿತು. ಆವತ್ತು ಸೋತ್ಲಿಗೆ 7,000 ಓಟ್ ಅಷ್ಟೇ ನಮ್ಮದು ಮೈನಸ್ ಆಗಿತ್ತು. ಈ ಬಾರಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಈ ಬಾರಿ ಕೂಡ ಮಾಡಿದ್ವಿ. ಕೆರೆಗಳು ನೀವು ಪೂರ್ತಿ ಮಾಡಿ ಓಪನ್ ಮಾಡಿದ್ವಿ. ರಸ್ತೆಗಳು, ಶಿಕ್ಷಣ, ಬಡವರಿಗೆಲ್ಲ ಗಂಗಾ ಕಲ್ಯಾಣ ಆಗಿರಲಿ, ಅದು ಸ್ಪಂದಿಸೋದಾಗಿರಲಿ, ಎಲ್ಲವೂ ಚೆನ್ನಾಗಿದೆ. ಬಟ್ ಆದರೆ ಎಲ್ಲಿ ಇದಾಗಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅದು ಸೆಂಟಿಮೆಂಟ್ ಅವರು ಅಂದರೆ ನನಗೆ ಕೆಲವು ಮಂದಿ ಹೇಳೋದು ಅವ್ರು ಹತ್ಕೊತ ಹೋಗಿ ಓಟ್ ಕೇಳಿದರು ಅದಕ್ಕಿದಾಯಿತು ಅನ್ನೋದು, ಇನ್ನೊಂದು ಭಾಳ ಹೇಳ್ತಾರೆ. ಬಟ್ ಏನೇ ಕಾರಣ ಇರಲಿ, ಪ್ರಜಾಪ್ರಭುತ್ವದಲ್ಲಿ ಜನ ಒಂದು ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಲೇಬೇಕು. ಹೌದು ಅದಕ್ಕೆ ಆ ನಿರ್ಣಯಕ್ಕೆ ನಾವು ಏನು ಪ್ರಶ್ನೆ ಮಾಡಲಂತ ಸಂದರ್ಭ. ಹೌದು. ಸರಿ, ಈ ಕ್ಷೇತ್ರದಲ್ಲಿ ಏನು ಕನಸು ಇಟ್ಕೊಂಡು ಬಂದಿದ್ರಿ ಸರ್ ನೀವು? ಏನು ಮಾಡ್ಲಿಕ್ಕೆ ಅಂತ ಬಂದಿದ್ರಿ? ಏನೇನೆಲ್ಲ ಮಾಡಿದ್ರಿ ಸರ್ ನೀವು ಈ ಕ್ಷೇತ್ರದಲ್ಲಿ? ಅದೇ ಜಿಲ್ಲಾಧ್ಯಕ್ಷ ಆಗಿದ್ದಾಗಲೂ ಹಳ್ಳಿಗಳ ಪ್ರವಾಸ ಮಾಡ್ತಿದ್ದೆ ನಾನು, ಇಡೀ ಜಿಲ್ಲೆ. ಆವಾಗ ಹರಪನಹಳ್ಳಿಗೆ ನಾವು ನೋಡಿದಾಗ ಭಾಳ ಅತಿ ಹಿಂದುಳಿದಂತ ಅನಿಸ್ತಿತ್ತು ನನಗೆ. ಆಳು ಬಿದ್ದ ಮನೆಗಳಾಗಿರಲಿ, ರಸ್ತೆಗಳು ಡೆವಲಪ್ಮೆಂಟ್ ಇಲ್ಲ, ಈ ರೀತಿ ಒಂಥರ ವಾತಾವರಣ ನೋಡಿದರೆ ಇದು ಏನಪ್ಪ ಇಷ್ಟು ಬ್ಯಾಕ್ವರ್ಡ್ ಇದೆ.
ನನಗೆ ದೇವರ ಅವಕಾಶ ಸಿಕ್ಕರೆ ಏನೋ ಒಂದು ಮಾಡಬೇಕು ಅಂತ. MP ಆಗಾದಾಗ ಅಷ್ಟೊಂದು ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟ್ ನನ್ನ ಫಂಡ್ಸ್ ಏನಿದೆ ಅಷ್ಟೇ ಮಾಡಬೇಕಾಗಿತ್ತು ನನಗೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೆಲವು ತಂದು ಮಾಡ್ತಿದ್ವಿ, ನನ್ನ MP ಫಂಡ್ಸ್ ಮಾಡ್ತಿದ್ವಿ. ಅಷ್ಟು ಬಿಟ್ಟರೆ ಇನ್ನು ಅವಕಾಶ ಜಾಸ್ತಿ ಸಿಗಲಿಲ್ಲ. ಅದೇ MLA ಆದಮೇಲೆ ನನಗೆ ಒಳ್ಳೆಯ ಅವಕಾಶ ಸಿಕ್ತು. ಇಲ್ಲಿ ಜನರಿಗೆ ಬಡವರಿಗೆ ಏನು ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳಿಗೆ ತಕ್ಷಣ ನಿಮ್ಗೆ ಹೇಳ್ಬೇಕಂದ್ರೆ ಇಡೀ ಸ್ಟೇಟಲ್ಲಿ ಹೈಯೆಸ್ಟು ವೃದ್ಧಾಪ್ಯ ವೇತನ ಪೆನ್ಷನ್ಸ್ ಕೊಟ್ಟಿರೋದು ಹರಪನಹಳ್ಳಿಯಲ್ಲಿ. ಈ ಕ್ಷೇತ್ರ ಅಷ್ಟು ಬಡತನ ಇತ್ತಿಲ್ಲ. ಅವಧಿಯಲ್ಲಿ ಅಂಗವಿಕಲರಾಗಿರಲಿ ಈ ರೀತಿ ಸ್ಪಾಟಲ್ಲಿ ಹಳ್ಳಿಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಏನು ನಮಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ, ತಹಸೀಲ್ದಾರ್ಗೆ ಸೂಚನೆ ಕೊಟ್ಟು ಇಮಿಡಿಯೇಟ್ಲಿ ಅದನ್ನು ನೆಕ್ಸ್ಟ್ ವೀಕಲ್ಲೇ ಅದನ್ನು ಮತ್ತೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಪೆನ್ಷನ್ ಕೊಡೋ ವ್ಯವಸ್ಥೆ ಮಾಡ್ತಿದ್ವಿ. ಸರಿ, ಸ್ಪಂದಿಸ್ತಾ ಇದ್ದೇವೆ ಜನರಿಗೆ. ಸರಿ, ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡೋ ಪ್ರಕಾರ ಈಗ 18ರಲ್ಲಿ ತಾವು ಆಯ್ಕೆ ಆದ್ರಿ, 23ಕ್ಕೆ ತಮಗೆ ಹಿನ್ನಡೆ ಆಯಿತು, 13ರಲ್ಲಿ ತಾವು ಹಿನ್ನಡೆ ಆಯಿತು. ಅಂದರೆ 1 ಟೈಮ್ ಗೆದ್ರಿ, 1 ಟೈಮ್ ಪರಾಜಿತ ಆದ್ರಿ, 1 ಟೈಮ್ ಗೆದ್ರಿ, 1 ಟೈಮ್ ಮತ್ತೆ ಪರಾಜಿತ ಆದ್ರಿ. ಇದರ ಹಿನ್ನೆಲೆ ಏನಂತ ನಾವು ಕೇಳಿದಾಗ ಹೋದಾಗ ಆ ರೆಡ್ಡಿ ಅವ್ರನ್ನೇ ಕೇಳಿ ಅಂತಾರೆ. ಯಾಕೆ ಸರ್ ಈ ಪ್ರಶ್ನೆ? ಅದೇನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ಹೇಳಿದರು. ನಾನು ಹೇಳಿದ್ನಲ್ಲ 13 ರೀಸನ್ 3 ಪಾರ್ಟಿ ಆಗಿರೋದು. 23ರಲ್ಲಿ ರೀಸನ್ ಗೊತ್ತಿಲ್ಲ. ಯಾಕಂದರೆ ಆವಾಗ ಎಷ್ಟು ಕೆಲಸ ಮಾಡಿದನೋ ಈ ಪೀರಿಯಡಲ್ಲಿ ಕೂಡ ನಮ್ಮದೇ ಸರ್ಕಾರ 4 ವರ್ಷ ಇತ್ತು. ಸಾಕಷ್ಟು ಫಂಡ್ಸ್ ತಂದು ರಸ್ತೆಗಳಾಗಿರಲಿ, ಕೆರೆಗಳಾಗಿರಲಿ, ಪ್ರತಿಯೊಂದು ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಆಗಿರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿದೆ. ಜಲ್ ಜೀವನ್ ಮಿಷನ್ ಭಾಳ ಜೋರಾಗೆಲ್ಲ ಮಾಡಿಸಿದ್ದೀವಿ. ಕುಡಿಯೋ ನೀರಿಗೆ ಎಲ್ಲಿ ಒಂದು ಕಂಪ್ಲೇಂಟ್ ಇಲ್ದಂಗೆ ನೋಡ್ಕೊಂಡಿದ್ದೀನಿ. 18ರಲ್ಲಿ ಗೆದ್ದಾಗ ಭಾಳ ಡ್ರಾಟ್ ಇತ್ತು ಇಲ್ಲೆಲ್ಲ. 19ರಲ್ಲಿ ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ 2, 3, 4 ನೀರು ಬೀಳೋವರೆಗೆ ಹಾಕಿಸಿ ಒಬ್ಬರು ಈ ಊರಲ್ಲಿ ನೀರು 90% ಸಕ್ಸಸ್ ರೇಟ್ ಕೂಡ ಇತ್ತು ನಮಗೆ, ನಮ್ಮ ಅದೃಷ್ಟಕ್ಕೆ ಭಗವಂತನ ಆಶೀರ್ವಾದದಿಂದ. ಆ ರೀತಿ ಜನರಿಗೆ ಮುಖ್ಯ ನೀರು ಕೂಡ. ಹೌದು. ಆಮೇಲೆ ನಿರಂತರ ಜ್ಯೋತಿ ಮಾಡಿದೆ. 2008ರಲ್ಲಿ ಗೆದ್ದಾಗಲೇ ಸಚಿವನಾಗಿದ್ದಾಗ 24 ತಾಸು ಕರೆಂಟ್ ನಿರಂತರ ಯೋಜನೆ ತಂದೆ. ನೀಲ್ಗುಂದ ಕ್ರಾಸಲ್ಲಿ 220 kV ಸಬ್ಸ್ಟೇಷನ್ ಮಾಡಿದ್ದೀನಿ. ಈ ರೀತಿ ರೈತರಿಗೆ ಕರೆಂಟು ಒಳ್ಳೆ ವೋಲ್ಟೇಜಲ್ಲಿ ಸಿಗಬೇಕು, ರೈತರು ನೆಮ್ಮದಿಯಿಂದ ಇರಬೇಕಂತ ಹಿಂಗೆ ಸಾಕಷ್ಟು ಕೆಲಸಗಳು ಮಾಡಿದ್ವಿ. ಸರಿ, ಈ ಹರಪನಹಳ್ಳಿ ಪುರಸಭೆ ಮೇಲ್ದರ್ಜೆಗೆ ಹೋಗಿದೆ. ಈಗ ನಗರಸಭೆ ಮಾಡಿದನು ಅಂತ ನಗರಸಭೆ ಹಾಗೆ ಮೇಲ್ದರ್ಜೆಗೆ ಹೋಗಿದೆ. ಈ ಮೇಲ್ದರ್ಜೆಗೆ ಹೋಗಿರ್ತಕ್ಕಂಥ ಕ್ರೆಡಿಟ್ ಇದು ಈಗಿನ ಶಾಸಕರಿಗೆ ಹೋಗ್ಬೋದಾ ಅಥವಾ ಮಾಜಿ ಸಚಿವರಿಗೆ ಹೋಗ್ಬೋದಾ ಸರ್? ಅದು ಮೊದಲಿಂದ ನಮ್ಮ ಅವಧಿಯಲ್ಲಿ ಕೂಡ ಅದನ್ನು ಪ್ರಸ್ತಾವ ಮಾಡಿದ್ವಿ, ರೆಕಮೆಂಡ್ ಮಾಡಿದ್ವಿ. ಅದು ಆದರೆ ಅದು ಇದಾಗಲಿಲ್ಲ, ಮೂಮೆಂಟ್ ಆಗಲಿಲ್ಲ ಅದು. ಬಟ್ ಈ ಸರ್ಕಾರದಲ್ಲಿ ಅವ್ರು ಕಳಿಸಿದ್ದಾರೆ. ಬಟ್ ಅದಿನ್ನೂ ಗೆಜಿಟ್ ಆಗಿ ಇನ್ನೂ ಕ್ಲಾರಿಟಿ ಸಿಗಲಿಲ್ಲ. ನನಗೆ ಗೊತ್ತಿದ್ದಂಗೆ ಇರೋ ಮಾಹಿತಿ ಪ್ರಕಾರ ಇನ್ನೂ ಗೆಜಿಟ್ ಆಗಿಲ್ಲ ಅಂತ ನನಗೆ ನಮ್ಮ ಕೌನ್ಸಿಲರ್ಸ್ ಕೆಲವು ಮಂದಿ ಹೇಳಿದ್ರು ನನಗೆ. ಅಂದರೆ ಇನ್ನೂ ಆದರೆ ಒಳ್ಳೆಯದು. ಇವಾಗ ಅಭಿವೃದ್ಧಿಗೆ ಯಾರು ನಾವು ಇದು ಮಾಡಲ್ಲ, ಯಾರೇ ಆಗಲಿ ಅಭಿವೃದ್ಧಿ ಮಾಡಿದ್ರೆ ವಿ ವಿಲ್ ಅಪ್ರಿಷಿಯೇಟ್. ಆದರೆ ಈ ಸರ್ಕಾರ ಏನಾಗಿದೆ, MP ಎಲೆಕ್ಷನ್ ಬಂದಾಗ 2,000 ರೂಪಾಯಿ ಹಾಕೋದು, ಮತ್ತೆ ಸ್ಟಾಪ್ ಮಾಡೋದು, ಒಂದು 4 ತಿಂಗಳಾದಮೇಲೆ ಮತ್ತೆ ಹಾಕೋದು, ಕೆಲವು ಮಂದಿಗೆ ಹಾಕೋದು, ಕೆಲವು ಮಂದಿ ಹಾಕೋದಿಲ್ಲ. ಈ ರೀತಿ ಗೊಂದಲ ಮಾಡ್ತಿದ್ದಾರೆ. ಮಾತಿನ ಪ್ರಕಾರ ನಡ್ಕೊತಾ ಇಲ್ಲ ಸರ್ಕಾರ. ಶಿಕ್ಷಣ ಕ್ಷೇತ್ರ ಬಗ್ಗೆ ಹೇಳ್ಬೇಕಂದ್ರೆ 2008-13 ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದೆ. 2ನೇ ಅವಧಿಗೆ ಅದಕ್ಕೆ ಸುಮಾರು 30 ಕ್ಲಾಸ್ ರೂಮ್ಸ್ ಹೆಚ್ಚುವರಿ ಮಾಡಿ ಇವತ್ತು 2,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಅದು ಭಾಳ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಓದಿ ಅವನ ಕಾಲ ಮೇಲೆ ಅವನು ನಿಂತರೆ ಒಂದು ಕುಟುಂಬ ಪೋಷಣೆ ಆಗ್ತದೆ. ಆ ಕಾನ್ಸೆಪ್ಟ್ ನಂದು. ನಾನು MP ಇದ್ದಾಗ ಕೂಡ ಬಡವರು ಇದ್ದರೆ ನನಗೆ ಫೀಸ್ ಕೂಡ ಸಹಾಯ ಮಾಡೋ ಒಂದು ನೇಚರ್. ನಾನು GKR ಫೌಂಡೇಶನ್ ಅಂತ ನನ್ನದೇ ಒಂದಿದೆ, ಅದ್ರ ಮುಖಾಂತರ ನಾನು ಮಾಡ್ತಾಯಿರ್ತೀನಿ. ಆಮೇಲೆ ಇಲ್ಲಿ ಹಾಸ್ಟೆಲ್ಗಳು ಸುಮಾರು 25 ಹಾಸ್ಟೆಲ್ಗಳಿದ್ದಾವೆ. ಕಿತ್ತೂರಾಣಿ ಚೆನ್ನಮ್ಮ ಆಗಿರಲಿ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಅದು ಅಲ್ದಂಗೆ SC ST ಬ್ಯಾಕ್ವರ್ಡ್ಸ್ಗೆ ಎಲ್ಲರಿಗೂ ಒಂದು ಹಾಸ್ಟೆಲ್ ಸಮುಚ್ಚಯಗಳನ್ನೇ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಓದ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ಇದೊಂದು ನನಗೆ ಭಾಳ ಸಂತೋಷದ ವಿಚಾರ. ರೈತರದ್ದಾಗಿರಲಿ, ಶಿಕ್ಷಣ ಕ್ಷೇತ್ರ ಆಗಿರಲಿ, ತಾಲೂಕು ಒಟ್ಟಾರೆ. ಮತ್ತು ಇದು ಒಂದು ಕೋರ್ಟ್ ಸಮುಚ್ಚಯ ಕೂಡ ಇವತ್ತು ನನ್ನ ಅವಧಿಯಲ್ಲೇ 7 ಕೋಟಿ ಮಂಜೂರು ಮಾಡಿಸಿ ಅದು ನಿರ್ಮಾಣ ಪೂರ್ತಿ ಆಗಲಿಕ್ಕೆ ಬಂದಿದೆ ಮೋಸ್ಟ್ಲಿ. ಈ ರೀತಿ ಎಲ್ಲ ತಾವು ಅಭಿವೃದ್ಧಿ ಮಾಡಿದ್ರಿ ಈ ಕ್ಷೇತ್ರದಲ್ಲಿ. ಇದೊಂದು ಪ್ರತಿಯೊಂದು ರಿಕಾರ್ಡ್. ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ ಅಂತ ನೋಡ್ಬೋದು, ನಾನು ಹೇಳೋದಂತಲ್ಲ. ಎಸ್ ಸರ್. 4 ಬಾರಿ ಸ್ಪರ್ಧೆಯಲ್ಲಿ 2 ಬಾರಿ ಶಾಸಕರು, 2 ಬಾರಿ ಪರಾಜಿತ, ಸರಿ 1 ಬಾರಿ 2008ರಿಂದ 13ವರೆಗೆ ಸಚಿವರಾಗಿರ್ತಕ್ಕಂಥವ್ರು. ಆದರೆ ಇಷ್ಟೆಲ್ಲ ಮಾಡಿದಂಥ ವ್ಯಕ್ತಿ ಕೂಡ ಹಿನ್ನಡೆ ಆಯಿತು. ಹೌದು. ಆದರೆ ಒಂದು
ನಿಮ್ಮ ಮೇಲೆ ಕೆಲವು ಜನಸಾಮಾನ್ಯರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವರು ಸಿಗೋದಿಲ್ಲ ಕೈಗೆ ಹೆಚ್ಚಿಗೆ, ಆಮೇಲೆ ಫೋನ್ ಕಾಂಟ್ಯಾಕ್ಟ್ಗೆ ಒಮ್ಮೆ ಬರ್ತಾರೆ, ಒಮ್ಮೆ ಬರೋದಿಲ್ಲ ಅಂತಾರೆ. ಹೌದಾ ಸರ್ ಇದು? ಇವಾಗ ನಮಗೆ ವಿರೋಧ ಇರೋರು ಈ ರೀತಿ ಮಾತಾಡ್ಬೋದು. ನಿಜವಾದ ಕಾರ್ಯಕರ್ತರು, ನಿಜವಾದ ಬೆನಿಫಿಷಿಯರ್ಸ್ ಮಾತಾಡಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತೀನಿ. ಒಂದೊಂದು ಸಾರಿ ಮೀಟಿಂಗಲ್ಲಿ ಇದ್ದಾಗ, ಇನ್ನೊಂದು ಕಡೆ ಇದ್ದಾಗಲೂ ಒಂದೊಂದು ಸಾರಿ ಮಾಡೋಕ್ಕಾಗಲ್ಲ. ಆದರೆ ನೋಡಿ ಮಿಸ್ ಕಾಲ್ ನೋಡಿ ವಾಪಸ್ ಮಾಡೋ ಅಭ್ಯಾಸ ನನಗಿದೆ. ಅಲ್ಲ, ಅದಕ್ಕೆ ಸಪೋಸ್ ನಮಗೂ ಒಂದ್ಸತಿ ನಾವು ಕಾಲ್ ಮಾಡ್ತಾ ನೀವು ತೆಗಿಲಿಲ್ಲ, ರಿಟರ್ನ್ ಮಾಡಿದ್ನಲ್ಲ, ಆ ರೀತಿ ಅಭ್ಯಾಸ ಇದೆ ನನಗೆ. ಯಾರೇ ಮಾಡಿದ್ರು ನನಗೆ ಏನೋ ಒಂದು ಬೇರೆ ಕೆಲಸದಲ್ಲಿದ್ದಾಗ ಕಾಲ್ ನೋಡಿಕೊಂಡು ಅಟೆಂಡ್ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನನಗೂ ಕೋವಿಡ್ 2 ಸಾರಿ ಬಂದಿದ್ರು ಕೂಡ 24 ತಾಸು ಫೋನ್ ಆನ್ ಫುಲ್ ಸೌಂಡ್ ಇಟ್ಕೊಂಡು ಮಲಗ್ತಿದ್ದೆ. 1:30ಗೆ ಫೋನ್ ಮಾಡ್ತಿದ್ರು ರಾತ್ರಿ. ಇಲ್ಲಿ ಬೆಡ್ ಸಿಗಲಿಲ್ಲ ಸರ್ ಆದ್ಮೇಲೆ ಅಂದರೆ ಇಮಿಡಿಯೇಟ್ಲಿ ವಿಜಯನಗರ ವಿಮ್ಸ್ಗೆ ಮಾತಾಡಿ ಅಲ್ಲೇ ಅರೇಂಜ್ಮೆಂಟ್ ಮಾಡ್ತಿದ್ದೆ. ಅಥವಾ ಜಿಂದಾಲಲ್ಲಿ ಒಂದು ಟೆಂಪ್ರರಿ ವ್ಯವಸ್ಥೆ ಮಾಡಿದರು, ಅಲ್ಲಿಗೆ ಕೆಲವು ಮಂದಿ ಶಿಫ್ಟ್ ಮಾಡಿದ್ದೀನಿ. 12ವರೆಗೆ ಮಾಡ್ತಿದ್ರು, 1:30ಗೆ ಮಾಡ್ತಿದ್ರು. ಮತ್ತು ಅರ್ಪಣೆಯಲ್ಲಿ THO ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ನಿಮ್ಮಲ್ಲಿ ಬೆಡ್ ಇಲ್ಲ ಅಂತ ಇಲ್ಲಿ ಕಳಿಸಿ ಅಂತ ಹೇಳಿದ್ವಿ. ಆಕ್ಸಿಜನ್ನು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸತತ ಸಂಪರ್ಕದಲ್ಲಿ ಆಕ್ಸಿಜನ್ ವ್ಯವಸ್ಥೆ ಆಗಿರಲಿ. ಕೋವಿಡ್ ಟೈಮಲ್ಲಿ ನಾನು ವೈಯಕ್ತಿಕವಾಗಿ ಕೂಡ ಅವ್ರಿಗೆ ಅಕ್ಕಿ, ರೇಷನ್ನು, ತರಕಾರಿ ವಿತರಣೆ ಮಾಡಿದ್ದೀನಿ. ಇವೆಲ್ಲ ಮಾಡಿದ್ದೀವಿ. ಆದರೆ ಜನರು ಅಭಿವೃದ್ಧಿ ಮಾಡಿದ್ರೇ ಮಾಡ್ತಾರೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇಲ್ಲಿ ನಮ್ಗೆ 2 ಸಾರಿ ಇನ್ನೇಡಾಗಿರೋದು ನಿದರ್ಶನ. 8-13ರಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ, 18-23ರಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ಈ ಫೋನ್ ಕಾಲ್ ವಿಷಯ ಮತ್ತು ನೀವು ಸಿಗ್ತಾ ಇಲ್ಲ ಅಂತ ವಿಷಯ ಬಂದಾಗ ನಾನು ಕೇಳಿದ್ದು ಹಿಂದಿಂದಲ್ಲ ಸರ್. ತಮ್ಮ ಸೇವೆ ಈ ಕ್ಷೇತ್ರಕ್ಕೆ ಅಪಾರವಾದಂಥ ಇದೆ. ಕೋವಿಡ್ನಲ್ಲಿ ಮಾಡಿರ್ತಕ್ಕಂಥದ್ದಾಗಿರಲಿ, ಅಥವಾ 2008ರಿಂದ 13ವರೆಗೆ ಸಚಿವರಾಗಿ ಮಾಡಿರ್ತಕ್ಕಂಥದ್ದಾಗಿರಲಿ, ಮತ್ತು 2018ರಿಂದ 23ವರೆಗೆ ನಿಮ್ಮ ಸೇವೆ ಆಗಿರಲಿ. ಈ ಕೆಲವೊಂದಿಷ್ಟು ಈ ಇತ್ತಿತ್ತಲಾಗಿ ಬಂದಿರತಕ್ಕಂಥ 2-3 ತಿಂಗಳಿಂದ ಬಂದಿರತಕ್ಕಂಥ ಒಂದು ಹತ್ತತ್ರ ಒಂದು ಈ ಚುನಾವಣೆ ಮುಗಿದಾಗಿನ ಅಂತ ತಗೊಳ್ಳಿ ಸರ್, ಒಂದು ಬಂದಿರತಕ್ಕಂಥ ವಿಷಯಗಳನ್ನು ಸಿಗೋದಿಲ್ಲ, ಜಾಸ್ತಿ ಸಮಯ ಕೊಡೋದಿಲ್ಲ, ಅಥವಾ 28ಕ್ಕೆ ಮುಂಬರ್ತಾ ಇರುವಂಥ ದಿನಮಾನದಲ್ಲಿ ಕ್ಷೇತ್ರ ಡಿಲಿಮಿಟೇಷನ್ ಆಗುವಂಥ ಸಾಧ್ಯತೆಗಳನ್ನು ಆದರೆ, ಅಥವಾ ಡಿಲಿಮಿಟೇಷನ್ ಆಗಲಿಲ್ಲ ಅಂದರೆ ಬೇರೆ ಕಡೆ ಹೋಗುವಂಥ ಮುಖ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗಿದ್ದಾವೆ. ಆ ರೂಪದಲ್ಲಿ ನಾನು ನಿಮಗೆ ಕೇಳ್ತೇನೆ. ಬೇರೆ ಕಡೆ ಹೋಗೋ ಪ್ರಶ್ನೆ ಅಂತೂ ಉದ್ಭವ ಆಗಿಲ್ಲ, ಆಗೋದು ಇಲ್ಲ. ಡಿಲಿಮಿಟೇಷನ್ ಆದಾಗ ಆ ಸಂದರ್ಭ ತಕ್ಕಂತೆ ನಾವು ತೀರ್ಮಾನ ತಗೋಬೇಕಾಗುತ್ತೆ. ಅದು ಇವತ್ತೇ ಊಹಾಪೋಹಗಳಾಗ್ತವೆ. ಇವತ್ತೇ ನಾವು ಡಿಲಿಮಿಟೇಷನ್ ಇವಾಗಲೇ ಆಗುತ್ತೋ ಅಥವಾ ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ. ಅದು ಜನಗಣತಿ ಆಗಬೇಕು, ಅದಾದಮೇಲೆ ಕ್ಯಾಸ್ಟ್ ಲೆಕ್ಕಾಚಾರಗಳಾಗಬೇಕು, ಅದಾದಮೇಲೆ ಅದೆಲ್ಲ ರಿಪೋರ್ಟ್ಸ್ ಹೋದ್ಮೇಲೆ ಅದಾಗೋದು. ಅದು ಯಾವಾಗನ್ನ ಆಗಲಿ, ನಮಗೇನು ತೊಂದರೆ ಇಲ್ಲ. ಯಾವುದಾದ್ರೂ ಅದು ಸರ್ಕಾರ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ನಾವು ಹೋಗಲೇಬೇಕು. ಅಲ್ಲಿ ಒಂದು ವೇಳೆ ಇದೇ ಕಂಟಿನ್ಯೂ ಆದರೆ ಮತ್ತು ನಾನಂತೂ ಚೇಂಜ್ ಪ್ರಶ್ನೆನೇ ಇಲ್ಲ. ಆಮೇಲೆ ಸೋತಾದರೂ ಕೂಡ ಸತತವಾಗಿ ಈ ಕ್ಷೇತ್ರಕ್ಕೆ ಬರ್ತಾನೆ ಇದ್ದೀನಿ. ಅದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಬರ್ತೀನಿ. ಕೆಲವೊಂದು ಸಾರಿ ತಪ್ಪೋದು, ಕೆಲವು ಮಂದಿಗೆ ಯಾರೇ ಇಲ್ಲಿ ಹೊಸ ನಂಬರ್ ಇದ್ರು ಕೂಡ ಆನ್ಸರ್ ಮಾಡ್ತೀನಿ. ಒಂದೊಂದು ಸಾರಿ ಮಾಡಲಿಕ್ಕಾಗಲ್ಲ, ಕೆಲವೊಂದು ಸಾರಿ ಅನಿವಾರ್ಯತೆ ಆಗಿರ್ತದೆ. ಬಟ್ ಆದಷ್ಟು ನೋಡಿಕೊಂಡು ಈವ್ನಿಂಗ್ ಒಳಗಡೆ ಮತ್ತೆ ಮಿಸ್ ಕಾಲು ವಾಪಸ್ ಮಾಡೋದಂತೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ. 99% ವಾಪಸ್ ಮಾಡಿ ಏನಪ್ಪ ಎದಕ್ಕೆ ಮಾಡಿದಿ, ಏನು ಸಮಸ್ಯೆ ಇತ್ತು ಅಂತ ಕೇಳ್ತೀನಿ ನಾನು. ಕೆಲವು ಸುಮ್ಮನೆ ವಿಚಾರ ಮಾಡಿ ಸರ್, ಭಾಳ ಮಂದಿ ನೀವು ಸುಮ್ಮನೆ ಹೆಂಗಿದ್ದೀರ ಅಂತ ಕೇಳಿದಿರ ಅಂತ ಕೇಳ್ತಿರ್ತಾರೆ. ಕೆಲವು ಮಂದಿ ಮಾತ್ರ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಸಮಸ್ಯೆ ಆಗಿರಲಿ, ಇನ್ನೊಂದಾಗಿರಲಿ, ಇಂಥ ವಿಚಾರಗಳಿದ್ದಾಗ ಅದನ್ನು ನನಗೆ ಶಕ್ತಿ ಮೀರಿ ನಾನು ಅಟೆಂಡ್ ಮಾಡಿ, ತಾಲೂಕು ಕಚೇರಿದಾಗಿರಲಿ ಭಾಳಷ್ಟು ಮಂದಿ ಕೇಳ್ತಿರ್ತಾರೆ. ಮಾತಾಡೋ ಪ್ರಯತ್ನ, ಅಧಿಕಾರಿಗಳು ಮಾತಾಡಿ ಆ ಬಡವರಿಗೆ ತೊಂದರೆ ಆಗಿರೋರು ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸರಿ, ಈ 2.5 ವರ್ಷದಲ್ಲಿ ಈ ಹಾಲಿ ಶಾಸಕರ ನಡವಳಿಕೆಗಳ ಬಗ್ಗೆ ಆಗಿರಲಿ, ಕ್ಷೇತ್ರ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಆಗಿರಲಿ, ಅಥವಾ ಈ ರಾಜ್ಯ ಸರ್ಕಾರದ ಬಗ್ಗೆ ಆಗಿರಲಿ, ಈ ಹರಪನಹಳ್ಳಿಯಲ್ಲಿ ಆಗಿರಲಿ, ಅಥವಾ ದಾವಣಗೆರೆಯಲ್ಲಿ ಆಗಿರಲಿ, ಅಥವಾ ಬೆಂಗಳೂರಿನಲ್ಲಿ ಆಗಿರಲಿ, ಅಥವಾ ವಿಜಯನಗರ ನೂತನವಾಗಿ ಆಗಿರತಕ್ಕಂಥ ಡಿಸ್ಟಿಕ್ನಲ್ಲಿ ಆಗಿರಲಿ, ತಾವು ಯಾವ ರೀತಿ ಹೋರಾಟವನ್ನು ಮಾಡಿದ್ರಿ? ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅನುದಾನ ಕೊರತೆ ಇದೆ ಅನ್ನುವಂಥ ಒಂದು ಸುದ್ದಿಯನ್ನು ಕೂಡ ಕಾಂಗ್ರೆಸ್ ಶಾಸಕರಲ್ಲಿ ಕೂಡ ಕೇಳ್ತಾ ಇದ್ದೀವಿ, BJPಯಲ್ಲೂ ಕೂಡ ಕೇಳ್ತಾ ಇದ್ದೀವಿ, ಇನ್ನು ಸ್ವತಂತ್ರವಾಗಿ ಬಂದಿರತಕ್ಕಂಥವರಲ್ಲೂ ನಾವು ಕೇಳ್ತಾ ಇದ್ದೀವಿ. ಈ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ, ಈ ವಿಷಯದಲ್ಲಿ ತಾವು ಯಾವ ರೀತಿ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ರು? ಧ್ವನಿ ಎತ್ತೋದಂದ್ರೆ ಅದು ಪಬ್ಲಿಕ್ಕೇ ನಿಮ್ಗೆ ಹೇಳ್ಬೇಕು. ಅಲ್ಲ, ನೀವು ಶಾಸಕರಾಗಿ, ನಿಮ್ಮ ಒಂದು ಮಾಜಿ ಶಾಸಕರಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೆಲಸ ಅಂತೂ ಆಗಿಲ್ಲ. ನಮ್ಮ ಅವಧಿಯಲ್ಲಿ ಯಾವ ರೀತಿ ಆಗಿತ್ತು, ಬಿಕಾಸ್ ವರ್ಕ್ಸ್ ವಿಲ್ ಸ್ಪೀಕ್. ನಾನು ಏನು ಹೇಳ್ತಿದ್ದೀನಿ, ಕಾಮಗಾರಿಗಳೇ ಹೇಳ್ತವೆ. ಏನು ದಾಖಲೆಗಳವೆಲ್ಲ, ನಾವೇನು ಸುಳ್ಳು ಹೇಳೋದು ಬೇಕಾ? ಅವ್ರು ಮಾಡಿದರೆ ಅವ್ರದ್ದು ಇರ್ತದೆ,
ನಾವು ಮಾಡಿದ್ರೆ ನಮ್ದು ಇರ್ತದೆ. ಅವ್ರಿಗೆ ನೀವು ಹೇಳಿದ್ರಲ್ಲ, ಸರ್ಕಾರದ ಅನುದಾನ ಕೊರತೆ ಅಂತೂ ಭಾಳ ಎದ್ದು ಕಾಣ್ತಾ ಇದೆ, ಇಡೀ ರಾಜ್ಯದಲ್ಲಿ ಕಾಣಿಸ್ತಾ ಇದೆ, ನಾಟ್ ಓನ್ಲಿ ಹರಪನಹಳ್ಳಿ. ಓನ್ಲಿ ಹರಪನಹಳ್ಳಿಯ ಒಂದು ಸ್ವಲ್ಪ ಅದೃಷ್ಟ ಏನಂದರೆ KKRDB ಫಂಡ್ಸು, DMF ಫಂಡ್ಸು ಇದ್ದಿದ್ದಕ್ಕೆ ಅಲ್ಪ ಸ್ವಲ್ಪ ಬಚಾವಾಗಿದೆ. ನಾಟ್ ಓನ್ಲಿ ಹರಪನಹಳ್ಳಿ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳು, ಅದರಿಂದ ಸ್ವಲ್ಪ ನಡೀತಾ ಇದೆ. ಇಲ್ಲಾಂದರೆ ರಾಜ್ಯ ಸರ್ಕಾರ ನನಗೆ ಗೊತ್ತಿದ್ದಂಗೆ ಅಷ್ಟೊಂದು ನಮ್ಮ ಸರ್ಕಾರಗಳಿದ್ದಾಗ ನೂರಾರು ಕೋಟಿ ಅನುದಾನ ಬರ್ತಾ ಇತ್ತು. ಆ ರೀತಿ ಅಂತೂ ಫ್ಲೋ ಇಲ್ಲ. ಆಮೇಲೆ ಅವ್ರ ಸ್ಕೀಮ್ಗಳಿಗೆ ದುಡ್ಡು ಸರಿ ಹೋಗ್ತಾ ಇದೆ. ಆ ಸ್ಕೀಮ್ಸು ಸರಿಯಾಗಿ ಕೊಡ್ತಿದಾರ, ಅದು ಇಲ್ಲ. ಕೆಲವು ಮಂದಿ ಕರೆಂಟ್ ಬಿಲ್ ಹೆಂಗಂದ್ರೆ ಬರ್ತದೆ, ಜೀರೋ ಅಂತಾರೆ, ಕೆಲವು ಮಂದಿಗೆ ಬಿಲ್ ಬರ್ತದೆ. ಒಂದು ಗೊಂದಲದ ವಾತಾವರಣದಲ್ಲಿದೆ. ಸರಿ, ಒಟ್ಟಿಗೆ ಜನರಂತೂ ಮುಂದೆ ಕಾಂಗ್ರೆಸ್ ಸರ್ಕಾರವನ್ನಂತೂ ತಿರಸ್ಕಾರ ಮಾಡ್ತಾರೆ. ಅಲ್ಲ, ಬಸ್ ಫ್ರೀ ಅಂತ ಹೇಳಿದ್ರು, ಭಾಳ ಒಳ್ಳೆ ಪ್ರಶ್ನೆ ಇದು. ಬಸ್ ಫ್ರೀ ಅಂತ ಮಾಡಿದ್ರು, ಬಸ್ ಕಡಿಮೆ ಮಾಡಿಬಿಟ್ರು. ಹೌದು, ಅವ್ರ ಖರ್ಚು ಕಡಿಮೆ ಆಗಬೇಕು, ಅದು ಜನರಿಗೆ ತಿಳ್ಕೊತಿದ್ದಾರೆ. ಫ್ರೀ ಬಸ್ ಅಂದ ಕೂಡಲೇ ಕೆಲವು ದಿನ ನಡೆಸಿದ್ರು, ಆಮೇಲೆ ಬಸ್ಗಳ ಸಂಖ್ಯೆ ಭಾಳ ಕಡಿಮೆ ಮಾಡಿಬಿಟ್ರು. ಅದು ಎಲ್ಲ ರೀತಿಯಲ್ಲಿ ಕರೆಂಟ್ ರೇಟ್ ಜಾಸ್ತಿ ಮಾಡಿದರು, ವಿದ್ಯುತ್ ಬಿಲ್ಲು, ಬಸ್ ರೇಟ್ ಜಾಸ್ತಿ ಮಾಡಿದರು. ಮಹಿಳೆಯರಿಗೆ ಫ್ರೀ ಅನ್ನೋದಕ್ಕೆಂದ್ರೆ ಕೂಡ ಭಾರ ಆಗಿದೆ. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಮನೆಯವರು ಹೋದರೆ ಕೂಡ ಚಾರ್ಜ್ ಜಾಸ್ತಿ ಕೊಡಬೇಕಾ? ಮತ್ತು ಏನು ಮಾಡ್ದಂಗೆ ಅವರು? ಸರಿ, ಓಕೆ. ಕರುಣಾಕರ್ ರೆಡ್ಡಿ ಅವರ ಮುಂದಿನ ನಡೆ ರಾಜಕೀಯನೇ ಮುಂದಿನ ನಡೆ. ಪರಾಜಿತ ಆದರೂ ಕೂಡ ಕ್ಷೇತ್ರ ಬಿಡೋದಿಲ್ಲ. ನಾನು ಖಂಡಿತ ಟಚಲ್ಲಿ ಇದ್ದೀನಿ. ಕೆಲವು ಮಂದಿ ನನಗೆ ಆಗದೇ ಇರೋರು ಆರೋಪ ಮಾಡ್ಬೋದು, ಬಟ್ ಅದು ಸಾಮಾನ್ಯ ರಾಜಕೀಯ ಜೀವನದಲ್ಲಿ. ನಮ್ಮನ್ನು ಎಲ್ಲರೂ ಕರೆಕ್ಟ್ ಅಂತ ಮಾತಾಡಲಿ, ನನಗೆಲ್ಲ ಯಾರಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಪಗಳಿರ್ತವೆ, ಒಳ್ಳೆಯದು ಹೊಗಳಿಕೆಗಳಿರ್ತವೆ, ಎರಡೂ ರಿಸೀವ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ರಾಜಕೀಯನೇ. ಸುಮಾರು 23 ವರ್ಷಗಳಿಂದ ನನಗೆ ಹರಪನಹಳ್ಳಿ ಒಡನಾಟ ಇದೆ. ಅದು ಜಿಲ್ಲಾಧ್ಯಕ್ಷನಾಗಿ, MP ಆಗಿ, ಮತ್ತು ನೀವು ಹೇಳ್ದಂಗೆ 8 MLA, ಮತ್ತು 13 ಸೋತು, ಮತ್ತು 18 ಗೆದ್ದು. ಈ ರೀತಿ ಈ ಕ್ಷೇತ್ರ ಅಂದರೆ ಒಂದು ಅಭಿಮಾನ ಆಗಿದೆ ನನಗೆ. ಒಂದು ಅಭಿಮಾನದಂದರೆ ನನಗೆ ಸ್ವಂತ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಇದ್ದಂಗೆ ಒಂದು ಅಂಥ ಅಭಿಮಾನ ನನಗೆ ತೋರಿಸಿದ್ದಾರೆ. ನಾವೇನು ಸೋತಾಗ ನೋವು ಪಡೋದಲ್ಲ. ನನಗೆ ಕಂಟಿನ್ಯೂ ಇವತ್ತಿಗೂ 60-50 ಸಾವಿರ ಜನರು ಬೆಂಬಲ ಇದೆ, ಅವ್ರ ಪ್ರೀತಿ ಇದೆ ನನಗೆ. ಮುಂದೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ, ದೇವರ ಅವಕಾಶ ಕೊಟ್ಟಾಗ ಮತ್ತೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತೀನಿ ಜನರಿಗೆ. ಈ ತಾಲೂಕು ಇನ್ನೂ ಅಭಿವೃದ್ಧಿ ಆಗಬೇಕು. ಯಾಕಂದರೆ ನಂಜುಂಡಪ್ಪ ಅವ್ರದ್ದೇನು ಕೂಡ ಅತ್ಯಂತ ಹಿಂದುಳಿದಂಥ ತಾಲೂಕು. ಅದನ್ನು ಸಾಕಷ್ಟು ಮುಂದೆ ತಂದಿದ್ದೀವಿ. ಇನ್ನೂ ಮುಂದೆ ತರೋ ಅವಕಾಶ ಸಿಕ್ಕ ಖಂಡಿತ ಮಾಡ್ತೀನಿ. ನಾನು ಇದೇ ಏನು ಹರಪನಹಳ್ಳಿಯನ್ನು ನಂಜುಂಡಪ್ಪ ಅವ್ರದಿಂದ ಅತ್ಯಂತ ಹಿಂದುಳಿದಂಥ ತಾಲೂಕು ಅಂತ ಕರಿತಾ ಇದ್ರು, ಅದರ ರೂಪುರೇಷೆಗಳು 2008ರಿಂದ ಬದಲಾವಣೆ ಆಗಿದೆ. ಸಾಕಷ್ಟು ಅಭಿವೃದ್ಧಿಯಾಗಿ ಸುಮಾರು ಹರಪನಹಳ್ಳಿ ಅಂದರೆ ಇವತ್ತು ಮುಂದುವರೆದ ತಾಲೂಕು ಅನ್ನೋ ಒಂದು ಲೆವೆಲ್. ಅಂದರೆ ನೀವು ಹೇಳೋ ಪ್ರಕಾರ ಅಂದರೆ ಒಂದು ಜಿಲ್ಲೆಯ ರೂಪದಲ್ಲಿ ಕಾಣ್ತಾ ಇದೆ ಅನ್ನೋ ಬೇಡಿಕೆ ಇತ್ತು. ಅದಾಗಲಿಲ್ಲ. ಅದು ವಿಜಯನಗರ, ಹೊಸಪೇಟೆ ಮಾಡಿದ್ರು. ಥ್ಯಾಂಕ್ ಯು. ಈ ರಾಜ್ಯ ಸರ್ಕಾರದ ನಾಯಕರು ಅಂದರೆ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಮೊನ್ನೆ ಬೆಂಗಳೂರಿಗೆ ಬಂದು ಹೋಟ್ ಚೋರು ವಿಷಯಗಳನ್ನು ಕೂಡ ಮಾತಾಡಿದರು. ನಿಮ್ಮ ಪ್ರಕಾರ ಹೋಟ್ ಚೋರು ಆಗಿದೆಯಾ ಅಂತೀರಾ ಸರ್ ನೀವು? ಅದಕ್ಕೆ ರಾಜಣ್ಣನೇ ಉತ್ತರ ಕೊಟ್ಟರಲ್ಲ, ಅವ್ರ ಪಾರ್ಟಿಯವರೇ, ಮಾಜಿ ಸಚಿವರಾಗಿ ಅವ್ರ ಉತ್ತರ ಪಾಪ ಇದ್ದಿದ್ದು ಮಾತಾಡಿದ್ರೆ ಅವ್ರನ್ನ ಲಾಸ್ಟ್ ಸಚಿವ ಸ್ಥಾನದಿಂದ ತೆಗೆದ್ರು. ಅದಕ್ಕಂದ್ರೆ ಇನ್ನೇನು ಉತ್ತರ ಬೇಕು ನಿಮಗೆ? ಹೌದು ಹೌದು. ಪಾರ್ಟಿಯ ಒಬ್ಬ ಸೀನಿಯರ್ ನಾಯಕ ಸಚಿವರಾಗಿದ್ದವರು ಅವರೇ ಉತ್ತರ ಕೊಟ್ಟರು. ಅದೆಲ್ಲ ತಪ್ಪು ಕಲ್ಪನೆ, ಆರೋಪಗಳಂತ ಎಲೆಕ್ಷನ್ ಕಮಿಷನ್ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ನೀವು ದಾಖಲೆಗಳು ಕೊಡಿ, ಸುಮ್ಮನೆ ಮಾತಾಡಬೇಡ್ರಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸರಿ, ಈ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕು ಅನ್ನುವಂಥ ವಿಷಯಗಳು ಬರ್ತಾ ಇದೆ. ಕೆಲವೊಂದಿಷ್ಟು ಜನಸಾಮಾನ್ಯರು ಏನು ಮಾತನಾಡ್ತಾ ಇದ್ದಾರೆ, ನಾವು ಗ್ರೌಂಡ್ ವರ್ಕಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡ್ತಾ ಇರೋದು ಅಲ್ರಿ, ಮುಂದೆ ಹೋಗಬೇಕಾದ ಸಂದರ್ಭದಲ್ಲಿ ಮತ್ತೆ ಮರಳಿ ಕಳೆದು ಹೋಗಿರ್ತಕ್ಕಂಥ ದಿನ ಯಾಕೆ ನೋಡಬೇಕು ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇದು ಸರಿನಾ ಸರ್ ನಿಮ್ಮ ಪ್ರಕಾರ? ನೀವೊಂದು ಪಕ್ಷದ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರು, ಇವೆಲ್ಲ ತಾವು ನೋಡಿರ್ತೀರಿ. EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರೋದು ಸರಿನಾ? EVMದು ನಮಗೇನು ಆ ರೀತಿ ಅನುಮಾನ ಇಲ್ಲ. ಯಾಕಂದರೆ ಇವತ್ತು ನಾವು ರಾಜ್ಯ ಸರ್ಕಾರ ತಗೊಳ್ಳೋಣ, ಕಾಂಗ್ರೆಸ್ ಇವಾಗ ವಿರೋಧ ಮಾಡ್ತಾ ಇದೆ. UPA ಸರ್ಕಾರ 2 ಸಾರಿ ಬಂತು ಕೇಂದ್ರದಲ್ಲಿ. ಹೆಂಗೆ ಬಂತು? EVMಗಳು ಬಂದ ಮೇಲೆ 2004ರಿಂದನೇ EVM ಬಂದಿರೋದು ನನಗೆ ಗೊತ್ತಿದೆ. ಹೌದು, ಪ್ರಥಮ ಲೋಕಸಭೆ ನಿಂತಾಗ EVM ನನಗೆ ಕೂಡ 2004ರಲ್ಲಿ. ಮತ್ತೆ UPA ಸರ್ಕಾರ ಹೆಂಗೆ ಬಂತು? ಪಾರ್ಟ್ 1 ಪಾರ್ಟ್ 2 ಬಂತು. ಹೌದು. ಅದಾದಮೇಲೆ ಕರ್ನಾಟಕದಲ್ಲಿ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಹೌದು. ಮತ್ತು ಇವಾಗ 23ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು.
ಹೆಂಗ್ ಬಂತ್ರಿ? EVM ತಪ್ಪಾಗಿದ್ರೆ ಯಾಕೆ ಹೆಂಗ್ ಬರ್ತದೆ? ಬರ್ತಾ ಇರಲಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಕಡೆ BJPನೇ ಇರ್ತಿತ್ತು. ಸರಿ, ಓಕೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಕೆಲವೊಂದಿಷ್ಟು ನಾಯಕರು ಮತ್ತು ಈ ಸ್ಥಳೀಯದಲ್ಲಿ ಮಾತನಾಡ್ತಾ ಇದ್ದಾರೆ, ಬಿಹಾರ್ ಚುನಾವಣೆ ನಂತರ ಮೈತ್ರಿ ಇರೋದಿಲ್ಲ, ಇದು ಕುಮಾರಸ್ವಾಮಿ ಅವರಿಗೆ ನೋವು ಆಗ್ತಾ ಇದೆ ಅನ್ನೋದು ವಿಷಯ ನಾವು ಕೇಳಿದ್ದೀವಿ. ಒಂದು ವಿಷಯಗಳನ್ನು ಪ್ರಸ್ತಾವನೆ ಆಗಿದ್ದಾವೆ. ಮತ್ತು ಇಲ್ಲಿ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಅಲ್ಲ, ರಾಜ್ಯದಲ್ಲಿ ನೋವಾಗಿದೆ ಅನ್ನೋಂಥ ವಿಷಯ ಪ್ರಸ್ತಾವನೆ ಆಗಿದ್ದಾವೆ. ಈ ಮೈತ್ರಿ ಮುಂದುವರಿಯುವಂಥದ್ದು ಮುರಿಯೋದಿಲ್ಲ ಅನ್ನೋಂಥ ವಿಷಯ ಬರ್ತದೆ. ತಾವು ಕೂಡ ಈ ರಾಜ್ಯದ ನಾಯಕರೇ, ಆ ರೀತಿ ಏನಾದರೂ ಆಗಿದೆಯಾ ಸರ್ ಘಟನೆ? ನಮ್ಗೆ ಆ ರೀತಿ ವಾತಾವರಣ ಏನು ಇಲ್ಲಿವರೆಗೆ ಕಾಣಿಸ್ಲಿಲ್ಲ. ಹೊಂದಾಣಿಕೆ ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಂದು ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಆ ರೀತಿ ಆಗ್ಲಿಕ್ಕಿಲ್ಲ ಅನ್ನೋದು ನನಗೆ. ಅಲ್ಲ, ಇಲ್ಲಿ ಏನಾದರೂ ಆ ರೀತಿ ನೋವಾಗಿದೆಯಾ? ಯಾವುದೋ ಒಂದು ವಿಷಯದಲ್ಲಿ ಅವ್ರಿಗೆ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲಂತೆ, ಮಾತಾಡೋದಿಲ್ಲಂತೆ ಅನ್ನೋಂಥ ವಿಷಯಗಳು ಪ್ರಸ್ತಾವನೆ ಆಗ್ತಾ ಇದ್ದಾವೆ ರಾಜ್ಯದ ಮಟ್ಟದಲ್ಲಿ, ಈ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ. ಬಟ್ ಆ ರೀತಿ ಇಲ್ಲ. ಭಾಳ ಸಭೆಗಳೆಲ್ಲ ಅವ್ರು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. MP ಎಲೆಕ್ಷನಲ್ಲಿ ಕೂಡ ಹೊಂದಾಣಿಕೆ ಆಗಿ ಇದು ಮಾಡಿದರು. ಇವತ್ತು ಕೂಡ ಭಾಳಷ್ಟು ಸಭೆಗಳೆಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಹೋಗ್ತಿದ್ದಾರೆ ಕುಮಾರಸ್ವಾಮಿ. ಅವರು ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಲ್ಲ, ಕೇಂದ್ರದಲ್ಲ, ಕೇಂದ್ರ ನಾಯಕರಿಂದ ಈ ರಾಜ್ಯದಲ್ಲಿ ಮಾತಾಡ್ತಾರೆ. ಎಸ್, ನನಗೆ ಗೊತ್ತಿದ್ದಂಗೆ ಆ ರೀತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಕೊನೆ ಸರಿ, ಇಷ್ಟೊತ್ತುವರೆಗೆ ತುಂಬ ತಾವು ಸಮಯವನ್ನು ನೀಡಿದರೆ, ಇನ್ನೂ ಅನೇಕ ವಿಚಾರಗಳನ್ನು, ಅನೇಕ ಪ್ರಶ್ನೆಗಳು ನನಗೆ ಭಾಳಷ್ಟು ಕೇಳುವಿದ್ದು. ಆದರೆ ತಾವು ಕೂಡ ಈಗ ಪ್ರವಾಸದಲ್ಲಿ ಇರೋದರಿಂದ, ಅಂದರೆ ಕ್ಷೇತ್ರದ ಪ್ರವಾಸದಲ್ಲಿ ಇರೋದರಿಂದ ಶಾರ್ಟ್ ಟೈಮ್ನಲ್ಲಿ ಕೂಡ ನೀವು ನನಗೆ ಸಮಯ ಮಾಡಿಕೊಟ್ರಿ. ಮುಂದಿನ ದಿನಮಾನದಲ್ಲಿ ತಮ್ಮ ಜೊತೆ ಇನ್ನಷ್ಟು ಸಮಯದ ನಂತರ ಅತಿ ವಿಸ್ತಾರವಾಗಿ ಸಂದರ್ಶನಕ್ಕೆ ಒಂದು ಅನುಕೂಲ ಆಗಿರಲಿ, ಒಂದು ಸಮಯ ನಿಗದಿಪಡಿಸೋದಾಗಿರಲಿ ತಾವು ಮಾಡಿಕೊಡ್ಬೇಕಾಗಿ, ಮತ್ತು ಇಷ್ಟೊತ್ತಿನವರೆಗೆ News43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ತಾವು ಅನೇಕ ವಿಷಯಗಳನ್ನು, ಅನೇಕ ವಿಚಾರಗಳನ್ನು ಮತ್ತು ನಿಮ್ಮ ಶಾರ್ಟ್ ಆಫ್ ಜರ್ನಿ ಇನ್ನೂ ಭಾಳಷ್ಟು ಇದ್ವು, ಆದರೆ ಸಮಯದ ಇದರಿಂದ ತಾವು ಶಾರ್ಟಾಗಿ ತಾವು ಜರ್ನಿ ಬಗ್ಗೆ ತಿಳಿಸಿದ್ರಿ. ಇವೆಲ್ಲ ವಿಷಯಗಳನ್ನು ತಿಳಿಸಿದ್ದಕ್ಕೆ ಮತ್ತು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನಮ್ಮ News43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ತಮ್ಮನ್ನು 2 ಬಾರಿ ಶಾಸಕರಾಗಿ, 1 ಬಾರಿ ಸಚಿವರಾಗಿ ಮಾಡಿರ್ತಕ್ಕಂಥ ಈ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡೋದಾದರೆ, ಅಂದರೆ ನಿಮ್ಮ ಮುಂದಿನ ನಡೆಗಳ ಬಗ್ಗೆ, ಬೇರೆ ಕಡೆ ಹೋಗ್ತಾರೋ ಅನ್ನುವಂಥ ಒಂದು ಊಹಾಪೋಹ ಒಂದು ವಿಷಯಗಳ ಬಗ್ಗೆ ಆ ಒಂದು ಸಂದೇಶ ನೀಡೋದಾದರೆ ಆ ಸಂದೇಶ ಏನು ನೀಡಲಿಕ್ಕೆ ಇಷ್ಟಪಡ್ತೀನಿ? ಹರಪನಹಳ್ಳಿ ಜನತೆಗೆ ನನ್ನ ನಮಸ್ಕಾರಗಳು. ಭಾಳಷ್ಟು ಊಹಾಪೋಹಗಳು ಹರಪನಹಳ್ಳಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಈ ಕ್ಷೇತ್ರ ಬಿಟ್ಟು ಹೋಗ್ತೀನಿ, ಡಿಲಿಮಿಟೇಷನ್ ಏನಾಗುತ್ತೆ ಅಂತೇಳಿ. ಆ ಗೊಂದಲಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಈ ಕ್ಷೇತ್ರ ಬಿಟ್ಟು ಹೋಗಲ್ಲ. ಯಾಕಂದರೆ ಸುಮಾರು 23 ವರ್ಷಗಳು ನನಗೆ ಸಾಕಷ್ಟು ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ನಿಮ್ಮ ಜೊತೆಗೆ ಒಬ್ಬ ಅಣ್ಣ ತಮ್ಮನಾಗಿ ಇರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಮುಂದೆ ಕೂಡ ನಿಮ್ಮ ಆಶೀರ್ವಾದ ಇರ್ತದಂಥ ಒಂದು ನಂಬಿಕೆಯಲ್ಲಿ ತಮ್ಮ ಸೇವೆ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋ ಒಂದಕ್ಕೆ ತಾವೆಲ್ಲ ಅವಕಾಶ ಕೊಡ್ತೀರ. ಕೆಲವೊಂದು ವಿಚಾರಗಳು ನನಗೆ ಕೇಳಿ ಬರ್ತಾ ಇದ್ವು. ಕೆಲವು ಫೋನ್ಗಳು ಸರಿಯಾಗಿ ಸಿಗಲ್ಲ ಅವ್ರು ಅನ್ನೋದು. ಅಂಥದ್ದು ಯಾವುದೇ ಒಂದು ವಿಚಾರ ಬೇಡ. ಯಾವತ್ತಾಗಲಿ ನಿಮ್ಮ ಜೊತೆಗಿರ್ತೀನಿ, ನಾನು ಸಿಗ್ತಾ ಇರ್ತೀನಿ. ಕೆಲವು ಮಂದಿ ಹೇಳೋ ಮಾತುಗಳು ಸುಳ್ಳಿನ ಮಾತುಗಳು ಕೇಳೋ ಅವಶ್ಯಕತೆ ಇಲ್ಲ. ತಮ್ಮ ಜೊತೆಗೆ ಕಷ್ಟಗಳಲ್ಲಿ ನಾನು ತಮ್ಮ ಜೊತೆಗಿರ್ತೀನಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ತಮಗೆ ಮತ್ತೆ ವಂದನೆಗಳು. ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ News43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಈ ಮುಂದಿನ 2028-29 ದೂರದೃಷ್ಟಿಕೋನ ಸಂದರ್ಶನ ಮತ್ತು ದೂರದೃಷ್ಟಿಕೋನ ಗ್ರೌಂಡ್ ವರ್ಕಿನ ವಿಷಯದಲ್ಲಿ ಮತ್ತು ತಮ್ಮ ಸಮಯ, ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ತಾವು ಆದಷ್ಟು ಸಮಯ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ದಿನಮಾನದಲ್ಲಿ ತಾವು ಏನು ಅಂದ್ಕೊಂಡಿದ್ದೀರಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮತ್ತು ಈ ತಾಲೂಕಿನ ಬಗ್ಗೆ ನಿಮ್ಮ ಯೋಚನೆ ಮತ್ತು ನಿಮ್ಮ ನಡೆ ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು. ನಿಮ್ಮ ಚಾನಲ್ ಕೂಡ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.